सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂರಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯದಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಮತ್ತೆ ಭಗವಾನ್ ದತ್ತಾತ್ರೇಯ ಮುಂದುವರಿಸ್ತಾ ಇದ್ದಾರೆ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯಃ ಕುಶಲೋ ನರಃ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದಃ. ಅವಧೂತ ಭಗವಾನರಿಗೆ ಮತ್ತೊಂದು ಪ್ರಸಂಗ ಎದುರಾಗುತ್ತೆ. ಆ ಪ್ರಸಂಗದಲ್ಲಿ ಕಲಿತಂತಹ ಪಾಠವನ್ನ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇಗೆ ಸಿಕ್ಕಂತಹ ಪ್ರತಿ ಒಂದು ಸನ್ನಿವೇಶದಲ್ಲೂ ಕೂಡ ಅಲ್ಲಿ ಏನು ಪಾಠ ಕಲಿಬಹುದು ಅನ್ನುವಂತಹದನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಭಗವಾನ್ ದತ್ತಾತ್ರೇಯರು ಒಂದು ಭ್ರಮರದಿಂದ ಅಂತಂದ್ರೆ ಒಂದು ದುಂಬಿಯಿಂದ ಒಂದು ಪಾಠವನ್ನು ಕಲಿತಾರೆ. ಒಂದು ದುಂಬಿಯ ಮೂಲಕ ಕಲಿತಂತಹ ಪಾಠವನ್ನು ಅವರಿಲ್ಲಿ ತಿಳಿಸ್ತಾರೆ. ದತ್ತಾತ್ರೇಯ ಭಗವಾನ್ ಹೇಳ್ತಾರೆ, ಈ ಭ್ರಮರ ಅನ್ನುವಂತಹದ್ದು, ದುಂಬಿ ಎನ್ನುವಂತಹದ್ದು ಹೂವುಗಳ ಮೇಲೆ ಹಾರಾಟ ಮಾಡ್ತಾ ಇರುತ್ತೆ. ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹಾರತ್ವೆವು. ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹಾರಿದಾಗ ಅವು ಪರಾಗವನ್ನ ಗ್ರಹಿಸತ್ವೆ. ಹೀಗೆ ಒಂದಾದ ಮೇಲೆ ಮತ್ತೊಂದು ಹೂವು ಅಂತ ಹೇಳಿ ಅನೇಕ ಹೂವುಗಳ ಮೇಲೆ ಒಂದು ಹೂವಿನಿಂದ ಮತ್ತೊಂದು ಹೂವು ಅಂತ ಹೇಳಿ ಅನೇಕ ಹೂವುಗಳನ್ನ ಅವು ಬದಲಾಯಿಸತ್ವೆ, ಹೂವುಗಳ ಮೇಲೆ ಹಾರಾಟ ಮಾಡತ್ವೆ. ಮತ್ತು ಹಲವಾರು ಹೂವುಗಳಿಂದ ಈ ದುಂಬಿ ಎನ್ನುವಂತಹದ್ದು ಪ್ರತಿ ಹೂವಿನಿಂದ ಅಲ್ಲಿ ಸಿಗುವಂತಹ ಒಂದು ಮಕರಂದವನ್ನ, ಅದು ಬಹಳ ಸಣ್ಣ ಪ್ರಮಾಣ, ಒಂದು ಹೂವಿನಲ್ಲಿ ಬಹಳ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಮಕರಂದ ಅನ್ನುವಂತಹದ್ದು ಇರುತ್ತೆ. ಒಂದು ಸಣ್ಣ ಮಿಲಿಗ್ರಾಮ್ ಅಂತ ಹೇಳಬಹುದು. ಅಳತೆ ಮಾಡಿ ಹೇಳಬೇಕು ಅಂತಂದ್ರೆ ಒಂದು ಹೂವಿನಲ್ಲಿ ಒಂದು ಸಣ್ಣ ಮಿಲಿಗ್ರಾಮ್, ನಾಟ್ ಈವನ್ 1 ಮಿಲಿಗ್ರಾಮ್, ಬಹಳ ಸಣ್ಣ ಪ್ರಮಾಣದಲ್ಲಿ ಅದು ಜೇನು, ಅಂತಂದ್ರೆ ಮಕರಂದವನ್ನು ಸಂಗ್ರಹಿಸುತ್ತೆ.
ಆದರೆ ಪ್ರತಿಯೊಂದು ಹೂವಿನಿಂದ ಒಂದು ಸಣ್ಣ ಸಣ್ಣ ಗಾತ್ರದ ಸಣ್ಣ ಸಣ್ಣ ಪ್ರಮಾಣದ ಮಕರಂದವನ್ನು ಅದು ಹೀರುತ್ತೆ, ಗ್ರಹಿಸುತ್ತೆ. ಅವೆಲ್ಲವನ್ನ ಒಟ್ಟು ಸೇರಿಸಿದಾಗ ಅಲ್ಲಿ ಒಂದು ಸ್ವಲ್ಪ ಮಕರಂದ ಅಂತ ನಾವು ಹೇಳ್ಬೋದು. ಅಷ್ಟನ್ನು ಅದು ಸಂಗ್ರಹಿಸುತ್ತೆ. ಒಬ್ಬ ಯೋಗಿಯಾದವನು, ಒಬ್ಬ ಸನ್ಯಾಸಿ, ಸಂತ, ಅವನು ತನ್ನ ಬದುಕಿನ ನಿರ್ವಹಣೆ ಅಂತಂದ್ರೆ ತಾನು ಬದುಕುವುದಕ್ಕೆ ಬೇಕಾಗುವಂತಹ ಆಹಾರವನ್ನ ಭಿಕ್ಷೆಯ ಮೂಲಕ ಅನೇಕ ಮನೆಗಳಿಗೆ ಹೋಗಿ ಭಿಕ್ಷೆಯ ಮೂಲಕ ಆಹಾರವನ್ನು ಅವನು ಸಂಗ್ರಹಿಸ್ತಾನೆ. ಅವನು ಹೋಗುವಂತಹ ಎಲ್ಲ ಮನೆಗಳಿಂದಲೂ ಅವನಿಗೆ ಭಿಕ್ಷೆ ಸಿಗತ್ತೆ ಅಂತ ಏನಿಲ್ಲ. ಆದರೆ ಅನೇಕ ಮನೆಗಳನ್ನ ಅವನು ಸಂದರ್ಶಿಸಿದಾಗ ಅಲ್ಲಿ ಪ್ರತಿ ಒಂದು ಮನೆಯಿಂದ ಸ್ವಲ್ಪ ಸ್ವಲ್ಪ ಒಂದು ಆಹಾರವನ್ನು ಅವನು ಪಡೀತಾನೆ. ಹೀಗೆ ಅನೇಕ ಮನೆಗಳಿಂದ ಅವನು ಸಂಗ್ರಹಿಸಿದ ಆಹಾರದಿಂದ ಅವನ ಶರೀರ ನಿರ್ವಹಣೆ ಎನ್ನುವಂತಹದ್ದು ಆಗತ್ತೆ. ಮತ್ತು ಅವನು ಅನೇಕ ಮನೆಗಳಿಗೆ ಹೋಗೋದ್ರಿಂದ ಅವರಾರಿಗೂ ಕೂಡ ಈ ಸ್ವಲ್ಪ ಸ್ವಲ್ಪ ಆಹಾರವನ್ನ ಈ ಸಂತನಿಗೆ ಕೊಡೋದಕ್ಕೆ ಅವರಿಗೆ ಕಷ್ಟ ಆಗೋದಿಲ್ಲ. ಅಂಡ್ ದಿಸ್ ಈಸ್ ಕಾಲ್ಡ್ ಮಧುಕರ ವೃತ್ತಿ. ಮಧುಕರ ವೃತ್ತಿಯಿಂದ ಒಬ್ಬ ಸಂತನಿಗೆ ಕೂಡ ತೊಂದರೆ ಆಗೋದಿಲ್ಲ. ಅದೇ ರೀತಿ ಅವನು ಅನೇಕ ಮನೆಗಳನ್ನ ವಿಸಿಟ್ ಮಾಡಿದಾಗ ಅವರುಗಳಿಗೂ ಕೂಡ ಇದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ಸೊ ಇಲ್ಲಿ ಒಬ್ಬ ಸಂತನ ಉದ್ದೇಶ ಅಂತಂದ್ರೆ ಜೀವನ ನಿರ್ವಹಣೆ, ಶರೀರ ನಿರ್ವಹಣೆ, ಅದರ ಒಂದು ಉದ್ದೇಶ ಕೂಡ ಈಡೇರುತ್ತೆ. ಅದೇ ರೀತಿಯಲ್ಲಿ ಈ ಭ್ರಮರ ಅನ್ನುವಂತಹದ್ದು, ದುಂಬಿ ಎನ್ನುವಂತಹದ್ದು ಅನೇಕ ಹೂವುಗಳ ಬಳಿ ಹೋಗಿ ಅಲ್ಲಿ ಮಕರಂದವನ್ನು ಅವು ಹೀರುತ್ತವೆ. ಕೊನೆಗೆ ಅನೇಕ ಹೂವುಗಳಿಂದ ಸಂಗ್ರಹವಾದಂತಹ ಮಕರಂದವನ್ನ ಒಂದು ದೊಡ್ಡ ಜೇನುಗೂಡು ಬೆಳೆಯೋದಕ್ಕೆ ಕಾರಣವಾಗುವಂತೆ ಅವು ಮಾಡುತ್ತವೆ. ಆ ಜೇನುಗೂಡಿನಲ್ಲಿ ಜೇನು ಸಂಗ್ರಹವಾಗತ್ತೆ. ಭಗವಾನ್ ಅವಧೂತರು ಇದನ್ನ ಗಮನಿಸ್ತಾರೆ. ಆಗ ಅವರು ಹೇಳ್ತಾರೆ, ನಾವು ಈ ಭ್ರಮರದಿಂದ ಕಲಿಬೇಕಾಗಿರುವಂತಹ ಪಾಠ ಏನು ಅಂತಂದ್ರೆ, ಎಲ್ಲೆಲ್ಲಿ ಈ ಸಾರ ಅನ್ನುವಂತಹದ್ದು ಇರುತ್ತೆ ಅಲ್ಲೆಲ್ಲ ನಾವು ಹೋಗ್ಲೇಬೇಕಾಗತ್ತೆ. ಕೆಲವು ಕಡೆ ಹೆಚ್ಚು ಸಾರ ಇರುತ್ತೆ, ಕೆಲವು ಕಡೆ ಕಡಿಮೆ ಸಾರ ಇರುತ್ತೆ. ಒಟ್ಟಿನಲ್ಲಿ ಎಲ್ಲ ಕಡೆ ಹೋಗೋದ್ರಿಂದ ಸಾರ ಅನ್ನುವಂತಹದ್ದು ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು ಹೂವನ್ನು ನೋಡಿದಾಗ ಅಲ್ಲಿ ಬೆಳೆದಂತಹ ಹೂವನ್ನು ಅವನು ಏನ್ ಮಾಡ್ತಾನೆ, ಕೀಳ್ತಾನೆ. ಕಿತ್ತು ಏನ್ ಮಾಡ್ತಾನೆ, ಒಂದು ಮಾಲೆಯನ್ನಾಗಿ ಅದನ್ನು ಬದಲಾಯಿಸ್ತಾನೆ. ಅನೇಕ ಹೂವುಗಳನ್ನು ಸೇರಿಸಿ ಒಂದು ಮಾಲೆಯನ್ನು ಕಟ್ತಾನೆ. ಆ ಮಾಲೆಯನ್ನ ಭಗವಂತನಿಗೆ ಅರ್ಪಿಸಬಹುದು, ಆರ್ ತಾನೇ ಮುಡಿಬಹುದು. ಒಟ್ಟಿನಲ್ಲಿ ಬೆಳೆದಂತಹ ಆ ಒಂದು ಹೂವು ಅನ್ನುವಂತಹದ್ದು ಅವನು ಕೀಳುವುದರಿಂದ ಆ ಹೂವು ಮುಂದೆ ಕ್ರಮೇಣ ನಾಶಕ್ಕೆ ಕಾರಣವಾಗುತ್ತೆ. ಆದ್ರೆ ಇಲ್ಲಿ ಭ್ರಮರ ಏನ್ ಮಾಡಿದೆ, ದುಂಬಿ ಏನ್ ಮಾಡಿದೆ, ಈ ದುಂಬಿ ಹೂವನ್ನ ಕೀಳೋದಿಲ್ಲ. ಹೂವಿನ ಬಳಿ ಹೋಗಿ ಅಲ್ಲಿ ಮಕರಂದವನ್ನ ಮಾತ್ರ ಹೀರುತ್ತೆ. ಹೂವಿನ ನಾಶಕ್ಕೆ ಈ ಭ್ರಮರ ಅನ್ನುವಂತಹದ್ದು ಕಾರಣವಾಗುವುದಿಲ್ಲ. ಆದರೆ ಮನುಷ್ಯ ಈ ರೀತಿ ರಸಗ್ರಹಣ ಮಾಡೋದಿಲ್ಲ. ಆ ಹೂವಿನ ಅಂದಕ್ಕೆ ಮನಸೋತು ಆ ಹೂವು ತನಗೆ ಬೇಕು ಅಂತ ಹೇಳಿ ಆ ಹೂವನ್ನು ಕಿತ್ತಾಗ ಮುಂದೆ ಆ ಹೂವಿನ ನಾಶಕ್ಕೆ ಅವನು ಕಾರಣವಾಗ್ತಾನೆ. ಆದರೆ ರಸಗ್ರಹಣ ಈಸ್ ಇಂಪಾರ್ಟೆಂಟ್ ಅನ್ನುವಂತಹದನ್ನ ಇಲ್ಲಿ ಭಗವಾನ್ ದತ್ತಾತ್ರೇಯ ಹೇಳ್ತಾ ಇದ್ದಾರೆ. ಈ ರಸಗ್ರಹಣ ಅಂತ ಹೇಳಿದಾಗ ಮನುಷ್ಯ
ಹೇಗೆ ಈ ಭ್ರಮರ ಅಥವಾ ದುಂಬಿ ಎನ್ನುವಂತಹದ್ದು ಅನೇಕ ಹೂವುಗಳ ಬಳಿ ಹೋಗಿ ಅಲ್ಲಿ ಮಕರಂದವನ್ನು ಹೀರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜೇನು ಸಂಗ್ರಹವಾಗುವಂತೆ ಆ ಜೇನುಗೂಡಿನಲ್ಲಿ ಅದನ್ನು ಸಂಗ್ರಹ ಮಾಡುತ್ತೆ. ಸೊ ಈ ದುಂಬಿಯನ್ನ ನೋಡಿ, ಭ್ರಮರವನ್ನ ನೋಡಿ ಒಬ್ಬ ಸಂತನಾದವನು, ಒಬ್ಬ ಮನುಷ್ಯ ಮುಖ್ಯವಾಗಿ ಕಲಿಬೇಕಾಗಿರುವಂತಹ ಪಾಠ ಏನು ಅಂತಂದ್ರೆ, ಎಲ್ಲೆಲ್ಲಿ ಈ ಒಂದು ರಸಗ್ರಹಣ ಮಾಡೋದಕ್ಕೆ ಸಾಧ್ಯವಿದೆ. ಇಲ್ಲಿ ರಸಗ್ರಹಣ ಅಂತಂದ್ರೆ ಅದನ್ನ ಜ್ಞಾನ ಅನ್ನುವ ರೀತಿನಲ್ಲಿ ಇಲ್ಲಿ ಭಗವಾನ್ ದತ್ತಾತ್ರೇಯ ಹೇಳ್ತಾ ಇದ್ದಾರೆ. ಆದ್ರಿಂದ ದುಂಬಿ ಹೇಗೆ ಅನೇಕ ಹೂವುಗಳ ಬಳಿ ಹೋಗಿ ಮಕರಂದವನ್ನ ಹೀರುತ್ತೆ, ಆ ರೀತಿಯಲ್ಲಿ ಒಬ್ಬ ಮನುಷ್ಯ ಒಬ್ಬ ಯೋಗಿ, ಒಬ್ಬ ಸಂತ, ಅವರು ಹಿರಿಯರಿರ್ಲಿ ಕಿರಿಯರಿರ್ಲಿ, ಎಲ್ಲಿ ಸಾರ, ಎಲ್ಲಿ ಜ್ಞಾನ ಅನ್ನುವಂತಹದ್ದಿದೆ, ಆ ಜ್ಞಾನಕ್ಕಾಗಿ ಅವರು ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಅವರ ಬಳಿ ಹೋಗಿ ಅಲ್ಲಿ ರಸಗ್ರಹಣ ಮಾಡಬೇಕು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಹಿ ಶುಡ್ ಲರ್ನ್. ಅಲ್ಲಿ ಒಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗತ್ತೆ. ಆದ್ರಿಂದ ಅಣುಭ್ಯಶ್ಚ ಮಹಾಭ್ಯಶ್ಚ ಶಾಸ್ತ್ರೇಭ್ಯ. ಶಾಸ್ತ್ರೇಭ್ಯ ಅಂತಂದ್ರೆ ಶಾಸ್ತ್ರದ ಸಾರವನ್ನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಸಂಪಾದನೆ ಅಂತ ಹೇಳಿದಾಗ ಇಟ್ ಈಸ್ ಇಂಪಾರ್ಟೆಂಟ್ ಟು ವಿಸಿಟ್ ವೇರ್ ಎವರ್ ಇಟ್ ಈಸ್ ಅವೈಲಬಲ್. ಅಣುಭ್ಯಶ್ಚ ಮಹಾಭ್ಯಶ್ಚ, ಅವರು ಹಿರಿಯರಿರಲಿ ಕಿರಿಯರಿರಲಿ ಯಾರೇ ಆಗಿರಲಿ, ಅಲ್ಲಿ ಜ್ಞಾನ ಇದೆ ಅಂತ ಹೇಳಿದಾಗ ಆ ಜ್ಞಾನವನ್ನ ಸಂಪಾದಿಸಬೇಕು ಅಂತ ಹೇಳಿದಾಗ ಅಲ್ಲಿ ಹೋಗ್ಬೇಕಾಗತ್ತೆ, ಅಲ್ಲಿ ರಸಗ್ರಹಣವನ್ನ ಮಾಡಬೇಕಾಗತ್ತೆ. ಪದಾಪಿ ಯುವತಿಂ ಭಿಕ್ಷು ನ ಸ್ಪೃಶೇದ್ದಾರ ಭೀಮಪಿ ಸ್ಪೃಶನ್ ಕರೀವ ಬದ್ಯೇತ ಕರಿಣ್ಯ ಅಂಗಸಂಗತಃ ನಾಡಿಗಚ್ಚೇತ್ ಸ್ತ್ರೀಯಂ ಪ್ರಾಜ್ಞಃ ಕರ್ಹಿ ಚಿನ್ ಮೃತ್ಯುಮಾತ್ಮನಃ ಬಲಾದಿಕೈಃ ಸ ಹನ್ಯೇತ ಗಜೈಃ ಅನ್ಯ ಗಜೋಯತ. ತನ್ನ ಮುಂದಿನ ಗುರು ಅದನ್ನ ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ಗುರು ದತ್ತಾತ್ರೇಯ ಹೇಳ್ತಾರೆ ಯದುರಾಜನಿಗೆ ತಾನು ಹೇಗೆ ಸಿಕ್ಕ ಎಲ್ಲ ಅವಕಾಶಗಳಲ್ಲಿ ಪಾಠವನ್ನು ಕಲಿತೆ, ತನಗೆ ಸಿಕ್ಕಂತಹ ಜ್ಞಾನ ಮತ್ತು ಅದಕ್ಕೆ ಕಾರಣರಾದ ಗುರುಗಳನ್ನ ಯದುರಾಜನಿಗೆ ಪರಿಚಯ ಮಾಡಿಕೊಡ್ತಾ ಬಂದಿದ್ದಾರೆ. ಮೇಲ್ನೋಟಕ್ಕೆ ಇದು ಭಗವಾನ್ ದತ್ತಾತ್ರೇಯ ಅಂತಂದ್ರೆ ಅವಧೂತ ಹಾಗೂ ಯದುರಾಜನ ನಡುವೆ ನಡೆಯುವಂತಹ ಒಂದು ಸಂವಾದ ಅನ್ನುವ ರೀತಿ ಇದು ಕಂಡು ಬಂದಿರುವೆ. ದ ಟೇಕ್ ಹೋಮ್ ಮೆಸೇಜ್ ಅದೇನು ಅಂತಂದ್ರೆ, ಮನುಷ್ಯ ಹೇಗೆ ಸಿಕ್ಕ ಎಲ್ಲ ಅವಕಾಶಗಳಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಬಹುದು ಅನ್ನುವ ಕೆಲವು ಸೂಕ್ಷ್ಮಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ಹೊರ ಪ್ರಪಂಚದಲ್ಲಿ ತನ್ನ ಬದುಕು ಕಟ್ಕೋಬೇಕಾದಾಗ ಮನುಷ್ಯ ಹಿ ನಾರ್ಮಲಿ ಇಂಟರಾಕ್ಟ್ಸ್ ವಿತ್ ದಿ ಔಟರ್ ವರ್ಲ್ಡ್. ಬದುಕು ಅಥವಾ ಜೀವನ ಅಂತ ಹೇಳಿದಾಗ ಇಟ್ಸ್ ಎ ಲೌಕಿಕ, ಬಿಕಾಸ್ ಜೀವನ ಮಾಡೋದು ಬದುಕೋದು ಅಂತಂದ್ರೆ ಹಿ ಶುಡ್ ಲೀವ್. ಸೊ ಅವನು ಬದುಕಬೇಕು ಅಂತಂದಾಗ ಅವನಿಗೆ ಬೇಕಾಗಿರುವಂತಹ ಅನೇಕಗಳನ್ನು ಅವನು ಸಂಪಾದನೆ ಮಾಡಬೇಕು ಅಂತಂದಾಗ ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ದಿ ಲೌಕಿಕ. ಆಧ್ಯಾತ್ಮಿಕ ಅಂತ ಹೇಳಿದಾಗ ಅಲ್ಲಿ ಲೌಕಿಕದಲ್ಲಿ ಮಾಡುವಂತಹ ಸಂಪಾದನೆಗಿಂತ ಸಂಪಾದನೆ ಮಾಡಿದಂತಹ ಅನೇಕಗಳನ್ನ ಕಳೆದುಕೊಳ್ಳುವಂತಹ ಜಾಗ ಈಸ್ ಆಧ್ಯಾತ್ಮ. ಲೌಕಿಕದಲ್ಲಿ ಹಿ ವಿಲ್ ಅರ್ನ್, ಬಟ್ ಆಧ್ಯಾತ್ಮ ಅಂತ ಹೇಳಿದಾಗ ಅವನಿಗೆ ಅಲ್ಲಿ ಎಲ್ಲವನ್ನ ಬಿಟ್ಕೊಡ್ತಾ ಬರಬೇಕಾಗತ್ತೆ, ಎಲ್ಲವನ್ನ ಅವನು ಕಳ್ಕೋಬೇಕಾಗತ್ತೆ. ಆದ್ರಿಂದ ಹೊರ ಪ್ರಪಂಚದಲ್ಲಿ ಬದುಕು ಕಟ್ಕೋಬೇಕು, ಅಲ್ಲಿ ತನ್ನ ಜೀವನವನ್ನ ತಾನು ನೋಡಬೇಕು ಅಂತಂದಾಗ ಇಟ್ ಈಸ್ ಲೌಕಿಕ. ಆಗ ಹಿ ಇಂಟರಾಕ್ಟ್ಸ್ ವಿತ್ ದಿ ಔಟರ್ ವರ್ಲ್ಡ್.
ಸೊ ಅಲ್ಲಿ ಔಟರ್ ವರ್ಲ್ಡ್ ಅಲ್ಲಿ ಹೌ ಹಿ ರಿಯಾಕ್ಟ್ಸ್ ಇನ್ ಈಚ್ ಅಂಡ್ ಎವ್ರಿ ಸಿಚುಯೇಷನ್, ಆ ಎವ್ರಿ ಸಿಚುಯೇಷನ್ ವಿಲ್ ಕೀಪ್ ಟೀಚಿಂಗ್ ಹಿಮ್ ದಿ ಲೆಸನ್. ಮುಖ್ಯವಾಗಿ ಮನುಷ್ಯ ಇಂತಹದನ್ನ ಅನುಭವ ಅಂತ ಹೇಳ್ತಾನೆ. ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ತಾನು ಗಳಿಸಿದಂತಹ ಅನುಭವವನ್ನ ಮತ್ತೆ ಮತ್ತೆ ಅವನು ಪರಿಶೀಲಿಸ್ತಾನೆ. ಅಂತಂದ್ರೆ ಹಿ ವಿಲ್ ಟೆಸ್ಟ್. ಟೆಸ್ಟ್ ಅನ್ನೋದಕ್ಕಿಂತ ಇಟ್ಸ್ ಎ ಸಾರ್ಟ್ ಆಫ್ he judges and examines the experiences, ಆ ಅನುಭವಗಳನ್ನ ಅವನು ಪರಿಶೀಲನೆ ಅಂತ ಹೇಳಿದಾಗ ಅಲ್ಲಿ ಜಡ್ಜ್ ಮಾಡ್ತಾನೆ. ಏನ್ ಜಡ್ಜ್ ಮಾಡ್ತಾನೆ ಅಂತಂದ್ರೆ ವೆದರ್ ಇಟ್ ಈಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಆರ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ದಿಸ್ ಗುಡ್ ಅಂಡ್ ಬ್ಯಾಡ್ ಅನ್ನುವಂತಹದ್ದನ್ನ ಮನಸ್ಸಿನ ಮೂಲಕ ಅವನು ಅದನ್ನು ನಿರ್ಧಾರ ಮಾಡ್ತಾನೆ. ಮನಸ್ಸಿನ ಮೂಲಕ ಒಳ್ಳೆಯದು ಕೆಟ್ಟದು ಅನ್ನುವಂತಹದ್ದನ್ನ ಅವನು ನಿರ್ಧಾರ ಮಾಡ್ತಾನೆ ಅಂತಂದ್ರೆ ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ಯಾವುದನ್ನ ತಾನು ಒಳ್ಳೆಯದು ಅಂತ ಹೇಳ್ತಾನೆ ಅದು ಮತ್ತೊಬ್ಬನ ದೃಷ್ಟಿಯಿಂದ ಅದು ಕೆಡಕಾಗಿರತ್ತೆ, ಅಥವಾ ಮತ್ತೊಬ್ಬನ ದೃಷ್ಟಿಯಲ್ಲಿ ಯಾವುದು ಕೆಡಕು ಅಂತ ಅವನಿಗೆ ಕಂಡು ಬಂದಿರುತ್ತೆ ಅಂತಹದ್ದು ಇವನಿಗೆ ಹಿತಕರವಾಗಿ ಕಂಡು ಬಂದಿರಬಹುದು. ಆದ್ರಿಂದ ಇಲ್ಲಿ ಎಕ್ಸ್ಪೀರಿಯನ್ಸ್ಗಳನ್ನ, ಅನುಭವಗಳನ್ನ ಅವನು ಜಡ್ಜ್ ಮಾಡ್ತಾನೆ ಅಂತಂದಾಗ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಅನ್ನುವಂತಹದ್ದನ್ನ ಅವನು ನೋಡ್ತಾನೆ. ಸೊ ಅದು ಒಳ್ಳೆಯದೋ ಕೆಟ್ಟದೋ, ಗುಡ್ ಆರ್ ಬ್ಯಾಡ್, ಬಟ್ ಪ್ರತಿಯೊಂದು ಅನುಭವ ಅನ್ನುವಂತಹದ್ದು ಅವನಿಗೆ ಒಂದು ಪಾಠವನ್ನ ಅದು ಕಲಿಸತ್ತೆ. ಸೊ ಪಾಠವನ್ನ ಕಲಿಸತ್ತೆ ಅಂತಂದ್ರೆ ಹಿ ವಿಲ್ ನೋ ಸಮಥಿಂಗ್. ದಿಸ್ ನೋಯಿಂಗ್ ಈಸ್ ಕಾಲ್ಡ್ ಜ್ಞಾನ. ಈ ರೀತಿನಲ್ಲಿ ಈ ಯದುರಾಜ ಏನ್ ಮಾಡ್ತಾನೆ, ಮೊದಲಿಗೆ ಅರಣ್ಯದಲ್ಲಿ ಬಹಳ ಸ್ವೇಚ್ಛೆಯಿಂದ ತಿರುಗಾಡ್ತಾ ಇದ್ದಂತಹ ಈ ಯುವ ಬ್ರಾಹ್ಮಣ ಅವಧೂತನನ್ನ ನೋಡಿದಾಗ he was feeling very happy, ಬಹಳ ಆನಂದದಿಂದ ಇರ್ತಾನೆ. ಅವನ ಆನಂದಕ್ಕೆ ಏನು ಕಾರಣ ಅನ್ನುವಂತಹದ್ದು ಯದುರಾಜನಿಗೆ ಗೊತ್ತಾಗೋದೇ ಇಲ್ಲ. ಯಾಕೆ ಅಂತಂದ್ರೆ ಸ್ವೇಚ್ಛಾಚಾರಿಯಾದಂತಹ ಈ ಯುವ ಬ್ರಾಹ್ಮಣ ಆರ್ ದಿ ಭಗವಾನ್ ದತ್ತಾತ್ರೇಯ, ಅವನ ಬಳಿ ಏನೊಂದೂ ಇಲ್ಲ. ಅವನು ಒಂದು ಒಳ್ಳೆಯ ಬಟ್ಟೆಯನ್ನ ಕೂಡ ಅವನು ತೊಟ್ಟಿರಲಿಲ್ಲ. ಅವನ ಬಳಿ ಏನೂ ಇರಲಿಲ್ಲ, ಬರೀ ಕೈನಲ್ಲಿ ಇರ್ತಾನೆ. ಆದರೆ ಅವನಲ್ಲಿ ಏನೂ ಇಲ್ಲದೆ ಇದ್ರೂ ಕೂಡ ಅರಣ್ಯದಲ್ಲಿ ಬಹಳ ಸಂತೋಷದಿಂದ ಇರೋದನ್ನ ನೋಡಿದಾಗ ಈ ಯದುರಾಜನಿಗೆ ಇಷ್ಟು ಸಂತೋಷವಾಗಿರೋದಕ್ಕೆ ಏನು ಕಾರಣ, ಯಾವ ಜ್ಞಾನ ಇವನ ಈ ಸಂತೋಷವನ್ನ ಇಷ್ಟೊಂದು ಹೆಚ್ಚು ಮಾಡಿದೆ, ಈ ಸಂತೋಷವನ್ನ ಅನುಭವಿಸ್ತಾ ಇದ್ದಾನೆ, ಅಂತಹ ಜ್ಞಾನವನ್ನ ನಾನು ಇವನಿಂದ ಕಲಿಬೇಕು. ಆಗ ಅವನು ಅವಧೂತನನ್ನ ಪ್ರಶ್ನೆ ಮಾಡಿದಾಗ ಅವಧೂತ ತನ್ನ ಗುರುಗಳನ್ನ ಪರಿಚಯ ಮಾಡಿಕೊಡ್ತಾ ಬರ್ತಾನೆ. ಈಗ ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಆನೆಯಿಂದ ಕಲಿತಂತಹ ಪಾಠವನ್ನ ಯದುರಾಜನಿಗೆ ಅವನು ತಿಳಿಸ್ತಾನೆ. ಸಾಮಾನ್ಯವಾಗಿ ಒಂದು ಆನೆಯನ್ನ ಹಿಡಿಯೋದು ಹೇಗೆ, ಹಿಡಿದ ನಂತರ ಆ ಆನೆಯನ್ನ ಪಳಗಿಸುವುದು ಹೇಗೆ. ಸೊ ಒಂದು ಆನೆಯನ್ನ ಹಿಡಿದಾಗ ಹೌ ಟು ಟೇಮ್ ದಟ್ ಎಲಿಫೆಂಟ್. ಯಾಕೆಂತಂದ್ರೆ ಬಹಳ ಪ್ರಾಚೀನ ಕಾಲದಿಂದ ಮನುಷ್ಯ ಏನ್ ಮಾಡ್ತಿದ್ದ, ಮನುಷ್ಯ ಬಹಳ ಬುದ್ಧಿವಂತ, ಗಾತ್ರದಲ್ಲಾಗಲಿ ಶಕ್ತಿಯಲ್ಲಾಗಲಿ ತನಗಿಂತ ಅನೇಕ ಪಟ್ಟುಗಳಲ್ಲಿ ಈ ಆನೆ ಎನ್ನುವಂತಹದ್ದು ಬಹಳ ದೊಡ್ಡದಾಗಿರುತ್ತೆ. ಅದರ ಗಾತ್ರ ಇರಬಹುದು, ಅದರ ಶಕ್ತಿ ಇರಬಹುದು, ಮನುಷ್ಯ ಅದಕ್ಕೆ ಸಾಟಿನೇ ಇಲ್ಲ. ಆದರೂ ಕೂಡ ಮನುಷ್ಯ ಅಷ್ಟು ಬಲಶಾಲಿಯಾದಂತಹ
ಅಷ್ಟು ಗಾತ್ರವುಳ್ಳಂತಹ ಈ ಆನೆಯನ್ನ ಹಿಡಿತಾ ಇದ್ದ ಮತ್ತು ಹಿಡಿದು ಅದನ್ನು ಪಳಗಿಸ್ತಾ ಇದ್ದ. ಪಳಗಿಸಿದ ನಂತರ ಅದನ್ನು ತನ್ನ ಉಪಯೋಗಕ್ಕೆ ಈ ಆನೆಯನ್ನು ಅವನು ಉಪಯೋಗಿಸ್ಕೊತಾ ಇದ್ದ. ಬಟ್ ಇಷ್ಟೆಲ್ಲ ಮಾಡಿದಂತಹ ಮನುಷ್ಯ ಆನೆಯ ಸೆರೆ ಸಿಕ್ಕಿದ್ದು ಹೇಗೆ, ಆನೆ ಗುಲಾಮನಾಗಿದ್ದು ಹೇಗೆ, ಮತ್ತು ಅನೇಕ ಸಂದರ್ಭಗಳಲ್ಲಿ ಈ ಒಂದು ಪ್ರೋಸೆಸ್ನಲ್ಲಿ ಕೆಲವು ಆನೆಗಳು ಮರಣವನ್ನು ಕೂಡ ಅಪ್ಪತ್ವೆ. ಆದರೆ ಮನುಷ್ಯ ಈ ಆನೆಯಿಂದ ಕಲಿತಂತಹ ಪಾಠವನ್ನು ತನ್ನ ಬದುಕಿನಲ್ಲಿ ಅವನು ಉಪಯೋಗಿಸ್ಕೊಳ್ಳದೆ ಇದ್ದಾಗ ಹೇಗೆ ಈ ಆನೆ ನಾಶವಾಗುತ್ತೆ, ಮನುಷ್ಯ ಕೂಡ ತನ್ನ ನಾಶವನ್ನು ಹೊಂದುತ್ತಾನೆ. ಬಿಕಾಸ್ ಏನು ಅವನು ಆನೆಯನ್ನು ನೋಡಿ ಅಭ್ಯಾಸ ಮಾಡಿ ಕಲಿತ ಅದನ್ನು ತನ್ನ ಬದುಕಿನಲ್ಲಿ ಅವನು ಅಳವಡಿಸ್ಕೊಳ್ಳಿಲ್ಲ. ಅದನ್ನ ಇಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಮನುಷ್ಯ ತನ್ನ ಬದುಕಿನಲ್ಲಿ ಆನೆಯಿಂದ ಕಲಿತಂತಹ ಪಾಠವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಮನುಷ್ಯ ಕೂಡ ಕ್ರಮೇಣ ಆನೆಯಂತೆ ಕೊನೆಗೆ ಅವನು ಕೂಡ ನಾಶವನ್ನು ಹೊಂದುತ್ತಾನೆ. ಆದರೆ ಮೊದಲಿಗೆ ಆನೆಯನ್ನ ಹಿಡಿಯುವಂತಹದ್ದು, ನಂತರ ಹಿಡಿದ ಆನೆಯನ್ನ ಪಳಗಿಸುವಂತಹದ್ದು ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಆನೆಯನ್ನು ಹಿಡಿಬೇಕು ಅಂತಂದಾಗ ಮೊದಲು ಒಂದು ಸಾಕಿದ ಹೆಣ್ಣಾನೆಯನ್ನ ಕಾಡಿನಲ್ಲಿ ಒಂದು ವಿಶಾಲವಾದ ಬೃಹತ್ ಮರಕ್ಕೆ ಅದನ್ನ ಕಟ್ಟಿ ಹಾಕಿರ್ತಾರೆ. ಮೇಟಿಂಗ್ ಸೀಸನ್ ಅಂತ ಹೇಳ್ತಾರೆ. ಅಂತಂದ್ರೆ ಗಂಡು ಆನೆಗಳು ಹೆಣ್ಣಿನ ಆಕರ್ಷಣೆಗೆ ಒಳಗಾಗಿ ಆ ಹೆಣ್ಣು ಆನೆಯನ್ನ ಹುಡುಕಿ ಬರುವಂತಹ ಸಮಯ. ಒಂದು ಹೆಣ್ಣಾನೆ ಇದೆ ಅಂತಂದ್ರೆ ಆ ಹೆಣ್ಣಾನೆಯ ಹಿಂದೆ ಕಡಿಮೆ ಅಂತಂದ್ರೂ ಒಂದು 5-6 ಗಂಡಾನೆಗಳು ಅದರ ಹಿಂದೆ ಬೀಳತ್ವೆ. ಈ ಗಂಡಾನೆಗಳಿಗೆ ಹೆಣ್ಣಾನೆಯ ಸ್ಪರ್ಶ, ಚರ್ಮದ ಸ್ಪರ್ಶ, ಅದು ಬಹಳ ಸುಖವನ್ನ ಕೊಡುತ್ತವೆ. ಈ ಗಂಡಾನೆಗಳಿಗೆ ಕೇವಲ ಒಂದು ಸ್ಪರ್ಶ, ಚರ್ಮದ ಸ್ಪರ್ಶಕ್ಕಾಗಿ ಈ ಆನೆಗಳು ಹಿಂದು ಮುಂದು ನೋಡದೆ ತಮ್ಮ ನಾಶವನ್ನ ಕಂಡುಕೊಳ್ಳುತ್ತವೆ. ಅಂತಂದ್ರೆ ಇಲ್ಲಿ ಆ ಒಂದು ಸ್ಪರ್ಶ ಸುಖ ಅನ್ನುವಂತಹದ್ದು ಒಂದು ಇಂದ್ರಿಯಕ್ಕೆ ಮನಸೋಲುವಂತಹದ್ದು. ಆ ರೀತಿನಲ್ಲಿ ಇಂದ್ರಿಯಕ್ಕೆ ಮನಸೋತಂತಹ ಕೆಲವು ಗಂಡಾನೆಗಳು ಆ ಚರ್ಮದ ಸ್ಪರ್ಶದ ಸುಖಕ್ಕಾಗಿ ಹಾತೊರೆದು ಆ ಹೆಣ್ಣಾನೆಯ ಬಳಿ ಬರುತ್ತವೆ. ಆದರೆ ಆನೆಗಳು ಅಂತ ಹೇಳಿದಾಗ ದೇ ಆರ್ ವೆರಿ ಇಂಟೆಲಿಜೆಂಟ್ ಆಲ್ಸೋ. ಈ ಆನೆಯ ಮಹತ್ವ ಏನು, ಆನೆಯ ಸೊಂಡಲಿನ ಮಹತ್ವ ಏನು ಅಂತಂದ್ರೆ, ಅವುಗಳ ಸಾಮರ್ಥ್ಯ ಹೇಗೆ ಅಂತಂದ್ರೆ ಅಲ್ಲಿ 2 ವಿಶೇಷತೆಗಳನ್ನು ನಾವು ನೋಡಬಹುದು. ಒಂದು, ಆನೆಯ ಸೊಂಡಿಲು ಅಂತ ಹೇಳ್ತೀವಿ, ಟ್ರಂಕ್ ಅಂತ ಕರಿತೀವಿ ಅದನ್ನು. ಅದರ ಶಕ್ತಿ ಮತ್ತು ಸಾಮರ್ಥ್ಯ ಹೇಗಿರುತ್ತೆ ಅಂತಂದ್ರೆ, ಮನುಷ್ಯ ಅದನ್ನು ಪಳಗಿಸಿದ ನಂತರ ಅರಣ್ಯದಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಅವುಗಳನ್ನು ಸುಲಭವಾಗಿ ಆನೆಯ ಸೊಂಡಲಿನಿಂದ ಸಾಗಾಣಿಕೆ ಮಾಡಿಸ್ತಾನೆ. ಅಂತಂದ್ರೆ ಇಟ್ ಕ್ಯಾನ್ ಲಿಫ್ಟ್. ಆನೆ ತನ್ನ ಸೊಂಡಲಿನ ಮೂಲಕ ಅಷ್ಟು ದೊಡ್ಡ ಮರದ ದಿಮ್ಮಿಗಳನ್ನು ಎತ್ತತ್ವೆ. ಒಂದು, ಆನೆ ಸ್ವತಃ ಬಲಶಾಲಿಯಾದಂತಹ ಆನೆ ತನ್ನ ಸೊಂಡಲಿನ ಉಪಯೋಗಿಸಿಕೊಂಡು ದೊಡ್ಡ ಗಾತ್ರದ ಈ ಮರದ ದಿಮ್ಮಿಯನ್ನ ಬಹಳ ಸುಲಭವಾಗಿ ಎತ್ತತ್ವೆ. ಇದು ಆನೆಯ ಶಕ್ತಿಯಲ್ಲಿ ಒಂದು ಮುಖ. ಮತ್ತೊಂದು ಏನು ಅಂತಂದ್ರೆ, ಆ ಸೊಂಡಿಲಿನ ಮಹತ್ವ ಏನು ಅಂತಂದ್ರೆ, ಗಾತ್ರದಲ್ಲಿ ದೊಡ್ಡದಾಗಿದ್ರಿಂದ ಆನೆ ತನ್ನ ಸೊಂಡಲನ್ನು ಉಪಯೋಗಿಸಿ ಸುಲಭವಾಗಿ ಅದನ್ನ ಲಿಫ್ಟ್ ಮಾಡತ್ತೆ. ಆದರೆ ಗಾತ್ರದಲ್ಲಿ ಬಹಳ ಸಣ್ಣವಾಗಿರುವಂತಹ ಒಂದು ಸಣ್ಣ ನೈಲ್
ಅದನ್ನು ಕೂಡ ಈ ಆನೆಯ ಸೊಂಡಿಲು ಬಹಳ ಸಮರ್ಥವಾಗಿ ಅದನ್ನು ಎತ್ತತ್ವೆ. ಅಂತಂದರೆ ದೊಡ್ಡದಾಗಿದ್ದರಿಂದ ಸುಲಭವಾಗಿ ಅದನ್ನು ಹಿಡ್ಕೋತಾ ಇತ್ತು. ಆದರೆ ಸಣ್ಣದಾಗಿರುವಂತಹ ಒಂದು ಮೊಳೆಯನ್ನು ಕೂಡ ಈ ಆನೆ ತನ್ನ ಸೊಂಡಿಲನ್ನು ಉಪಯೋಗಿಸಿ ಅದನ್ನು ಹಿಡ್ಕೊಳುತ್ತೆ, ಎತ್ತತ್ವೆ. ಆ ಸೊಂಡಿಲಿಗೆ ಸಣ್ಣ ಒಂದು ಮೊಳೆ ಕೂಡ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಎಲಿಫೆಂಟ್ ಟು ಲಿಫ್ಟ್ ದಟ್ ಆಲ್ಸೋ. ಸಣ್ಣ ಗಾತ್ರ ಕೂಡ ಅದನ್ನು ಕೂಡ ತನ್ನ ವಶಕ್ಕೆ ಆನೆ ತಗೊಳುತ್ತೆ. ಆ ಒಂದು ಸಾಮರ್ಥ್ಯ ಆನೆಗಿದೆ. ಮತ್ತು ಎರಡನೇದೇನು ಅಂತಂದರೆ, ಆನೆಯ ಇಂಟೆಲಿಜೆನ್ಸ್ ಏನು ಅಂತಂದರೆ, ಇಟ್ ಕ್ಯಾನ್ ಸ್ಮೆಲ್ ದಿ ಫೀಮೇಲ್ ಎಲಿಫೆಂಟ್. ಬಹಳ ದೂರದಿಂದಲೇ ಅಲ್ಲೆಲ್ಲೋ ಒಂದು ಹೆಣ್ಣಾನೆ ಇದೆ ಎನ್ನುವಂತಹದ್ದು ಈ ಆನೆಗೆ ಗೊತ್ತಾಗುತ್ತೆ. ಸೊ ಈ ಆನೆಯ ಸಾಮರ್ಥ್ಯ ಅಂತಂದರೆ, ಹೀಗೆ ಅದು ಹೆಣ್ಣಾನೆ ಇದೆ ಅನ್ನೋದನ್ನು ಗುರುತಿಸಿದಾಗ ಆ ಒಂದು ಸ್ಪರ್ಶದ ಸುಖಕ್ಕಾಗಿ ಆ ಆನೆಯನ್ನು ಹುಡುಕೊಂಡು ಬರುತ್ತವೆ. ಇದು ಮನುಷ್ಯನಿಗೆ ಗೊತ್ತು. ಸೊ ಈ ಆನೆಯನ್ನು ಹಿಡಿಬೇಕು ಅಂತಂದ್ರೆ ಅವನೇನು ಮಾಡ್ತಾನೆ, ಮೊದಲು ಸಾಕಿದ ಒಂದು ಹೆಣ್ಣಾನೆಯನ್ನು ಅರಣ್ಯದಲ್ಲಿ ಒಂದು ಬೃಹತ್ ಮರಕ್ಕೆ ಅದನ್ನು ಕಟ್ಟಾಕ್ತಾನೆ. ಫ್ರಮ್ ದ ಡಿಸ್ಟೆನ್ಸ್ ಈ ಗಂಡಾನೆಗಳು ಹೆಣ್ಣಾನೆ ಎಲ್ಲಿದೆ ಅನ್ನೋದನ್ನು ಇಟ್ ಕ್ಯಾನ್ ಸ್ಮೆಲ್. ಸೊ ಅದು ಹುಡುಕೊಂಡು ಬರುತ್ತವೆ. ಆ ಹುಡುಕೊಂಡು ಹೆಣ್ಣಾನೆ ಇರೋ ಜಾಗಕ್ಕೆ ಅದು ಬಂದಾಗ ಮನುಷ್ಯ ಏನು ಮಾಡ್ತಾನೆ, ಈ ಮಾರ್ಗದಲ್ಲಿ ಆನೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾದಾಗ ಅಲ್ಲಿ ದೊಡ್ಡ ದೊಡ್ಡ ಹಳ್ಳವನ್ನು ನಿರ್ಮಿಸಿ ಆ ಹಳ್ಳವನ್ನು ಏನು ಮಾಡ್ತಾನೆ, ಈ ಬಿದಿರು, ಬೊಂಬು, ಸೊಪ್ಪುಗಳು ಎಲ್ಲ ಹಾಕಿ ಆ ಹಳ್ಳವನ್ನು ಮುಚ್ತಾನೆ. ಸೊ ಬರ್ತಾ ಇರೋವಂತಹ ಆನೆಗೆ ದೂರದಲ್ಲಿ ಹೆಣ್ಣಾನೆ ಆ ಮರದ ಬಳಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿ ಆ ಹೆಣ್ಣಾನಿನ ತಲುಪುವ ಮಾರ್ಗದ ಮಧ್ಯದಲ್ಲಿ ದೊಡ್ಡ ದೊಡ್ಡ ರಂಧ್ರಗಳನ್ನು, ಹಳ್ಳವನ್ನು ನಿರ್ಮಿಸಿ ಅದರ ಮೇಲೆ ಮರದ ತೊಗಟೆ, ಸೊಪ್ಪು ಇವನ್ನೆಲ್ಲ ಹಾಕಿ ಮುಚ್ಚಿರೋ ಅಂತಹದ್ದು ಈ ಗಂಡಾನೆಗಳಿಗೆ ಗೊತ್ತಾಗುವುದಿಲ್ಲ. ಅವುಗಳೇನು ಮಾಡುತ್ತವೆ, ಹೆಣ್ಣಾನೆಯನ್ನು ಹುಡುಕೊಂಡು ಬಂದಾಗ ಆ ಆನೆ ಅಲ್ಲಿದೆ ಅಂತ ಗೊತ್ತಾದಾಗ ಬಹಳ ವೇಗವಾಗಿ, ರಭಸವಾಗಿ ಮುಂದಿನ ಅಪಾಯ ಈ ರೀತಿ ಇದೆ ಅನ್ನೋದನ್ನು ಗ್ರಹಿಸಲು ಸಾಧ್ಯವಾಗದೆ ಆ ಒಂದು ಇಂದ್ರಿಯ ಚಾಪಲ್ಯ ಅಂತಂದರೆ ಸ್ಪರ್ಶ ಸುಖದ ಚಾಪಲ್ಯಕ್ಕಾಗಿ ಆ ಹಳ್ಳದಲ್ಲಿ ಅವು ಬೀಳತ್ವೆ. ದಿಸ್ ಇಸ್ ಕಾಲ್ಡ್ ಕೆಡ್ಡ ಆಪರೇಷನ್. ಆನೆಯನ್ನು ಹಿಡಿಯೋದು ಬಹಳ ಪ್ರಾಚೀನ ಕಾಲದಿಂದಲೂ ಈ ಒಂದು ಮಾರ್ಗದಿಂದ ಕೆಡ್ಡ ಆಪರೇಷನ್, ಕೆಡ್ಡಕ್ಕೆ ಬೀಳಿಸೋದು ಅಂತ ಹೇಳ್ತಾರೆ. ಅಂತಂದರೆ ದೊಡ್ಡ ಹಳ್ಳವನ್ನು ತೆಗೆದು ಅಲ್ಲಿ ಈ ಆನೆಗಳು ಬೀಳುವಂತೆ ಮಾಡ್ತಾರೆ. ಮತ್ತೆ ಒಳಗೆ ಕೇವಲ ಒಂದು ಆನೆಯಲ್ಲ, ಅನೇಕ ಆನೆಗಳು ಸಿಕ್ಕಿ ಬೀಳುತ್ತವೆ. ಬಿದ್ದಾಗ ಅಲ್ಲಿ ಬಿದ್ದಂತಹ ಆ ಎಲ್ಲ ಆನೆಗಳು ಗಂಡಾನೆಗಳ ಆಗಿದ್ದ ಕಾರಣದಿಂದ ಅಲ್ಲಲ್ಲೇ ಅವುಗಳು ಫೈಟ್ ಮಾಡಿ ಕೆಲ ಸಂದರ್ಭದಲ್ಲಿ ಕೆಲವು ಆನೆಗಳು ಮಾರಣಾಂತಿಕ ಪೆಟ್ಟು ತಿಂದು ಮರಣವನ್ನು ಕೂಡ ಅದು ಹೊಂದಬಹುದು. ಸೊ ಇಂದ್ರಿಯದ ಚಾಪಲ್ಯ ಅವಕ್ಕೆ ಸಿಕ್ಕಿ ಬಿದ್ದಂತಹ ಈ ಆನೆ ತಮ್ಮ ನಾಶಕ್ಕೆ ತಾವೇ ಕಾರಣವಾಗುತ್ತವೆ. ಇಲ್ಲಿ ಭಗವಾನ್ ಅವಧೂತರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಸನ್ಯಾಸಿ ಆದವನು ಎಂದೂ ಕೂಡ ಅವನ ನಿಷ್ಠೆ ಎಷ್ಟಿರಬೇಕು ಅಂತಂದ್ರೆ, ಮರದಿಂದ ಮಾಡಿದಂತಹ ಒಂದು ಹೆಣ್ಣನ್ನ, ಸ್ತ್ರೀಯನ್ನ ಕಾಲಿನಿಂದ ಕೂಡ ಅವನು ಮುಟ್ಟಬಾರದು ಅಂತಂದ್ರೆ, ಆ ಒಂದು ಹೆಣ್ಣಿನ ಆಕರ್ಷಣೆ ಎನ್ನುವಂತಹದ್ದು ಹೇಗೆ ಒಂದು ವಿನಾಶಕ್ಕೆ ಕಾರಣವಾಗುತ್ತೆ. ಆದರೆ ಸನ್ಯಾಸಿ ಅಂತ ಹೇಳಿದಾಗ ಅವನು ಈ ಹೆಣ್ಣಿನ ಸಹವಾಸದಿಂದ ದೂರನೇ ಇರಬೇಕು. ಯಾಕೆ ಅಂತಂದ್ರೆ, ಗೃಹಸ್ಥ ಅಂತಂದ್ರೆ ಅವನಿಗೆ ಈ ಸಂಸಾರದಲ್ಲಿ ಅವಕಾಶ ಇದೆ, ಅವನಿಗೆ ಇದೆಲ್ಲ ಇಟ್ ಈಸ್
ಓಕೆ ಫಾರ್ ಹಿಮ್. ಬಟ್ ಸನ್ಯಾಸಿ ಅಂತ ಹೇಳಿದಾಗ ಈ ಗೃಹಸ್ಥಾಶ್ರಮ ಬೇಡ ಅಂತ ಹೇಳಿ ಅವನು ಆಯ್ಕೆ ಮಾಡಿಕೊಂಡಿರುವಂತಹ ಒಬ್ಬ ಸನ್ಯಾಸಿ ಯಾವ ಕಾರಣದಿಂದ ಕೂಡ ಈ ಹೆಣ್ಣಿನ ಸಂಘವನ್ನು ಅವನು ಬಯಸಬಾರದು. ಅಪ್ಪಿತಪ್ಪಿ ಇಂತಹ ಒಂದು ಕೆಲಸವನ್ನ ಅಂತಂದ್ರೆ ಹೆಣ್ಣಿನ ಆಕರ್ಷಣೆಗೆ ಅವನು ಒಳಗಾದರೆ ತನ್ನ ನಾಶಕ್ಕೆ ತಾನೇ ಕಾರಣನಾಗ್ತಾನೆ ಅನ್ನೋದನ್ನ ಇಲ್ಲಿ ಅವಧೂತರು ಹೇಳ್ತಾ ಇದ್ದಾರೆ. ಆದ್ರಿಂದ ಒಬ್ಬ ಸನ್ಯಾಸಿಯಾದವನು ಮರದಿಂದ ಮಾಡಿರುವಂತಹ ಒಂದು ಸ್ತ್ರೀಯನ್ನ ಕಾಲಿನಿಂದ ಕೂಡ ಅವನು ಮುಟ್ಟಬಾರದು. ಫಸ್ಟ್ ಆಫ್ ಆಲ್ ಆ ಹೆಣ್ಣು ಮರ, ಅಲ್ಲಿ ಜೀವ ಅನ್ನುವಂತಹದ್ದೇ ಇಲ್ಲ. ಆದರೂ ಕೂಡ ನಿರ್ಜೀವವಾದ ಮರದ ಹೆಣ್ಣನ್ನು ಕೂಡ ಅವನು ಮುಟ್ಟಬಾರದು, ಅಷ್ಟು ನಿಷ್ಠೆ ಅವನಲ್ಲಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಯಾಕೆ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಎಚ್ಚರಿಕೆಯನ್ನ ಕೊಡ್ತಾರೆ ಅಂತಂದ್ರೆ, ಆನೆ ಅಂತಂದ್ರೆ ಕೇವಲ ಒಂದು ಇಂದ್ರಿಯ, ಒಂದು ಸೆನ್ಸ್ ಆರ್ಗನ್ಸ್, ಏನು ಚರ್ಮ, ಆ ಒಂದು ಸ್ಪರ್ಶವನ್ನ ಅನುಭವಿಸಬೇಕು ಅಂತ ಹೇಳಿ ಅದಕ್ಕೆ ಮನಸ್ಸೋತಿರುತ್ತೆ ಆನೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ನಿಗ್ರಹ ಹೇಗೆ ಅಂತಂದ್ರೆ ಎಷ್ಟು ವೀಕ್ ಅವನು ಅಂತಂದ್ರೆ ತನ್ನ 10 ಇಂದ್ರಿಯಗಳಿಗೂ ಅವನು ಸೋತು ಹೋಗಿರ್ತಾನೆ. ಯಾವ ಇಂದ್ರಿಯದ ಮೇಲೂ ಕೂಡ ಅವನು ನಿಗ್ರಹವನ್ನ ಸಾಧಿಸಿರೋದಿಲ್ಲ. ಮನುಷ್ಯನಾದವನು ಎಲ್ಲಾ ಇಂದ್ರಿಯಗಳ ಸೆಳೆತಕ್ಕೆ ಒಳಗಾಗಿರ್ತಾನೆ. ಯಾವ ಇಂದ್ರಿಯಗಳ ಮೇಲೂ ಕೂಡ ಅವನು ನಿಗ್ರಹವನ್ನು ಸಾಧಿಸಿರೋದಿಲ್ಲ. ಸೊ ಹಿ ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ಇಟ್ ಕಮ್ಸ್ ಟು ಎಲಿಫೆಂಟ್. ಕೇವಲ ಒಂದು ಇಂದ್ರಿಯಕ್ಕೆ ಅದು ಸೋತು ತನ್ನ ನಾಶಕ್ಕೆ ಕಾರಣವಾಗತ್ತೆ. ಆದರೆ ಮನುಷ್ಯ 10 ಇಂದ್ರಿಯಗಳ ಮೇಲೂ ನಿಗ್ರಹ ಸಾಧಿಸಿಲ್ಲದೆ ಇರೋದ್ರಿಂದ ಅವನ ವಿನಾಶ ಕೂಡ ಕಟ್ಟಿಟ್ಟ ಬುತ್ತಿ ನಿಶ್ಚಯ. ಆದ್ರಿಂದ ಹಿ ಶುಡ್ ಬಿ ವೆರಿ ಕೇರ್ಫುಲ್. ಆದ್ರಿಂದ ಈ ಒಂದು ಆನೆಯನ್ನ ಅಭ್ಯಾಸ ಮಾಡಿದಾಗ ಆನೆಯಿಂದ ಸಿಕ್ಕಂತಹ ಜ್ಞಾನ ಇದು ಏನು ಅಂತಂದ್ರೆ, ಇಂದ್ರಿಯಗಳಿಗೆ ಸೋಲಬಾರದು. ಮನುಷ್ಯನೇ ಈ ಆನೆಯನ್ನ ಹಿಡಿದು ಪಳಗಿಸ್ಬೇಕಾದ್ರೆ ಆನೆಯ ವೀಕ್ನೆಸ್ ಏನು ಅಂತಂದ್ರೆ, ಆ ಒಂದು ಸ್ಪರ್ಶ ಸುಖಕ್ಕಾಗಿ ಅದು ಓಡೋಡಿ ಬರುತ್ತೆ. ಆನೆಯ ವೀಕ್ನೆಸ್ ಮನುಷ್ಯ ತಿಳಿದ ಮೇಲೆ ಮನುಷ್ಯ ಕೂಡ ಅದೇ ತಪ್ಪನ್ನ ಮಾಡಿದ್ರೆ ಅವನು ಕೂಡ ತನ್ನ ಮರಣಕ್ಕೆ ತಾನೇ ಕಾರಣನಾಗ್ತಾನೆ ಅನ್ನೋದನ್ನ ಇಲ್ಲಿ ಅವಧೂತರು ಹೇಳ್ತಾ ಇದ್ದಾರೆ. ಆದ್ರಿಂದ ಮನುಷ್ಯ ಅಂತಂದಾಗ ಹಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಇಲ್ಲ ಅಂತಂದ್ರೆ ಆನೆಗಾದ ಗತಿನೇ ಮನುಷ್ಯ ಕೂಡ ಅನುಭವಿಸಬೇಕಾಗತ್ತೆ. ಹೀಗೆ ಹೇಳಿ ಮತ್ತೆ ಅವಧೂತರು ಮುಂದುವರಿಸ್ತಾರೆ. ಈಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಜೇನು ತೆಗೆಯುವವನ ದೃಷ್ಟಾಂತವನ್ನ ಕುರಿತು ಅಲ್ಲಿ ಹೇಗೆ ಜ್ಞಾನವನ್ನ ಸಂಪಾದನೆ ಮಾಡದೆ ಎನ್ನುವುದನ್ನು ತಿಳಿಸ್ತಾರೆ. ನದೇಯ ನೋ ಉಪಭೋಗ್ಯಂಚ ಲುಬ್ಧೈರ್ಯತ್ ದುಃಖ ಸಂಚಿತಂ ಭುಂಕ್ತೆ ತದಪಿ ತಚ್ಚಾನ್ಯೋ ಮಧುಹೇವಾರ್ಥ ವಿನ್ಮಧು. ಜೇನು ಸಂಗ್ರಹ ಆಗುವಂತಹದ್ದು ಜೇನುಗೂಡಿನಲ್ಲಿ. ಜೇನು ಎಲ್ಲಿ ಸಿಗತ್ತೆ ಅಂತಂದ್ರೆ ಜೇನುಗೂಡಿನಲ್ಲಿ ಅದು ಸಂಗ್ರಹವಾಗಿರುತ್ತೆ. ಸಂಗ್ರಹವಾಗಬೇಕು ಅಂತಂದಾಗ ಮೊದಲು ಒಂದು ಜೇನು ಹುಳ ಏನ್ ಮಾಡುತ್ತೆ, ಜೇನು ನೊಣ ಅಂತ ಕೂಡ ಕರಿತೀವಿ. ಜೇನು ನೊಣ, ಜೇನು ಹುಳ, ಇದು ಫಸ್ಟ್ ಒಂದು ಗೂಡು ಕಟ್ಟುತ್ತೆ. ಗೂಡು ಕಟ್ಟಿದ ನಂತರ ಅದು ಈ ಜೇನು ಸಂಗ್ರಹಕ್ಕೆ ಶ್ರಮವನ್ನು ಹಾಕುತ್ತೆ. ಒಂದು ಗೂಡು ಕಟ್ಟಿ ನಂತರ ಜೇನು ಸಂಗ್ರಹ ಮಾಡೋದಕ್ಕೆ ಅದು ಹೋಗುತ್ತೆ. ಈ ಜೇನು ಸಂಗ್ರಹ ಮಾಡೋದು ಎಷ್ಟು ಶ್ರಮದ ಕೆಲಸ ಅಂತಂದ್ರೆ, ಈ ಜೇನು ಹುಳು ಅಥವಾ ಜೇನು ನೊಣ ಅನ್ನುವಂತಹದ್ದು ಹೂವಿನಲ್ಲಿರುವಂತಹ ಮಕರಂದವನ್ನ ಹೀರುತ್ತವೆ. ಆ ಮಕರಂದವನ್ನ ಹೀರಿ ತಾನು ಕಟ್ಟಿರುವಂತಹ ಗೂಡಿನಲ್ಲಿ ಅದು ಸಂಗ್ರಹ ಮಾಡ್ತಾ ಬರುತ್ತೆ. ಇಲ್ಲಿ ಒಂದು ನಾವೇನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಈ ಜೇನು ನೊಣ ಅಥವಾ ಜೇನು ಹುಳ ಅನ್ನುವಂತಹದ್ದು ಹೂವಿನಿಂದ ಹೂವಿಗೆ ಹಾರಿ
ಹೂವಿನಲ್ಲಿರುವಂತಹ ಮಕರಂದವನ್ನು ಹೀರತ್ವೆ. ಆದರೆ ಅವುಗಳು ಆ ಮಕರಂದವನ್ನು ಭೋಗಿಸ್ತಾ ಇಲ್ಲ. ಮಕರಂದವನ್ನು ಹೀರಿ ನಂತರ ಅದನ್ನು ಆ ಜೇನುಗೂಡಿನಲ್ಲಿ ಸಂಗ್ರಹ ಮಾಡುತ್ತವೆ. ತಾನೇ ಸಂಪಾದಿಸಿದಂತಹ ಆ ಮಕರಂದವನ್ನು ತಾನು ಉಪಭೋಗ ಮಾಡೋದಿಲ್ಲ, ಕೇವಲ ಇಟ್ ವಿಲ್ ಕಲೆಕ್ಟ್, ಸಂಗ್ರಹ ಮಾಡುತ್ತವೆ. ಸೊ ಹೀಗೆ ಅನೇಕ ದಿನಗಳವರೆಗೆ ಅನೇಕ ಜೇನುನೊಣಗಳು ಅನೇಕ ಹೂವುಗಳ ಬಳಿ ಹೋಗಿ ಸ್ವಲ್ಪ ಸ್ವಲ್ಪವಾಗಿ ಮಕರಂದವನ್ನು ಹೀರಿ ಅವುಗಳೆಲ್ಲವೂ ತಾವು ಹೀರಿದಂತಹ ಮಕರಂದವನ್ನು ಆ ಜೇನುಗೂಡಿನಲ್ಲಿ ಸಂಗ್ರಹ ಮಾಡ್ತಾ ಬರುತ್ತವೆ. ಅಲ್ಲಿ ಯಾವ ಜೇನುನೊಣಗಳು ಕೂಡ ತಾನು ಸಂಗ್ರಹ ಮಾಡಿದಂತಹ ಮಕರಂದವನ್ನು ತಾವು ಉಪಭೋಗಿಸಲೇ ಇಲ್ಲ. ಮಕರಂದ ಹೀರೋದು, ನಂತರ ಅದನ್ನು ತಂದು ಜೇನುಗೂಡಿನಲ್ಲಿ ಸಂಗ್ರಹ ಮಾಡೋದು. ಆದ್ದರಿಂದ ಇದನ್ನ ಶ್ರಮದ ಕೆಲಸ ಅಂತ ಹೇಳಿರುವಂತಹದ್ದು. ಹೀಗೆ ಪ್ರತಿ ಹೂವಿನಿಂದ ಒಂದು ಸಣ್ಣ ಪ್ರಮಾಣದ ಮಕರಂದವನ್ನು ಹೀರಿ ಕೊನೆಗೆ ಆ ಗೂಡಿನಲ್ಲಿ ಸಂಗ್ರಹ ಮಾಡ್ತಾ ಮಾಡ್ತಾ ದೊಡ್ಡ ಪ್ರಮಾಣದಲ್ಲಿ ಅದು ಸಂಗ್ರಹ ಮಾಡುತ್ತೆ. ಒಂದು ಸಂಗ್ರಹ ಮಾಡಿದಂತಹ ಆ ಮಕರಂದ ಜೇನು ಹೇರಳವಾಗಿ ಅಲ್ಲಿ ಸಂಗ್ರಹವಾಗುತ್ತೆ. ಪ್ರತಿ ಹೂವಿನಿಂದ ಅವು ಸಂಗ್ರಹ ಮಾಡಿರುವಂತಹದ್ದು ಅಲ್ಪ ಪ್ರಮಾಣ, ಆದರೆ ಕಲೆಕ್ಟ್ ಆಗ್ತಾ ಆಗ್ತಾ ಅದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಲೆಕ್ಟ್ ಆಗುತ್ತೆ. ಹೀಗೆ ಈ ಜೇನುನೊಣ ಬಹಳ ಶ್ರಮ ವಹಿಸಿ ಆ ಜೇನುಗೂಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೇನು ಸಂಗ್ರಹವಾಗುವಂತೆ ಸಾವಿರಾರು ಹೂವುಗಳ ಬಳಿ ದಿನನಿತ್ಯ ಹೋಗಿ ಮಕರಂದವನ್ನು ಹೀರಿ ಹೀರಿ ಅಲ್ಲಿ ತಂದು ಸಂಗ್ರಹ ಮಾಡುತ್ತವೆ. ಇಲ್ಲಿ ಅವಧೂತರು ಹೇಳ್ತಾರೆ, ಒಬ್ಬ ಲೋಭಿಯಾದವನು, ಒಬ್ಬ ಲೋಭಿ ಮನುಷ್ಯ, ಅವನೇನ್ ಮಾಡ್ತಾನೆ ಅಂತಂದ್ರೆ, ಹಿಸ್ ಇಂಟ್ರೆಸ್ಟ್ ಈಸ್ ಓನ್ಲಿ ಟು ಅರ್ನ್. ಸಂಪಾದನೆ ಮಾಡೋದರಲ್ಲಿ ಅವನಿಗೆ ಆನಂದ ಇರುತ್ತೆ. ತಾನೇ ಸಂಪಾದನೆ ಮಾಡಿದಂತಹ ಹಣವನ್ನ ತಾನು ಉಪಭೋಗಿಸೋದಿಲ್ಲ. ಅವನಿಗೆ ಕೇವಲ ಹಣ ಸಂಪಾದನೆ ಮಾಡೋದ್ರಿಂದಲೇ ಆನಂದವನ್ನು ಪಡ್ಕೊತಾನೆ, ತೃಪ್ತಿಯನ್ನು ಪಡ್ತಾನೆ. ಆದರೆ ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನ ತನ್ನ ಏಳಿಗೆಗಾಗಿ ಕೂಡ ಅವನು ಉಪಯೋಗಿಸ್ಕೊಳ್ಳೋದಿಲ್ಲ. ಹಿಸ್ ಇಂಟ್ರೆಸ್ಟ್ ಇಸ್ ಓನ್ಲಿ ಟು ಅರ್ನ್ ಮನಿ, ದಟ್ಸ್ ಆಲ್. ಹಿ ಈಸ್ ಕಾಲ್ಡ್ ಲೋಬಿ. ಸೊ ಬಹಳ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಅವನು ಎಂದೂ ಕೂಡ ತನಗಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಮತ್ತು ಅವನ ಸ್ವಭಾವ ಹೇಗೆ ಅಂತಂದ್ರೆ, ಹಣ ಅಂತೂ ಸಂಪಾದನೆ ಮಾಡಾಯಿತು, ಆದರೆ ಅದನ್ನು ಖರ್ಚು ಮಾಡೋದಕ್ಕೆ ತನಗೆ ಮನಸ್ಸಿಲ್ಲ, ತಾನೂ ಖರ್ಚು ಮಾಡೋದಿಲ್ಲ. ಅಂತಂದರೆ ಸಂಪಾದನೆ ಮಾಡಿದ ಹಣವನ್ನು ತಾನೂ ಉಪಯೋಗ ಮಾಡಿಕೊಳ್ಳೋದಿಲ್ಲ, ಮತ್ತು ಅದನ್ನು ಬೇರೆಯವರಿಗೆ ಕೊಟ್ಟರೆ ಅವರಿಗೆ ಅದು ಉಪಯೋಗ ಆಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಅವ್ರಿಗೂ ಕೊಡೋದಿಲ್ಲ. ದಟ್ ಮೀನ್ಸ್ ಆ ಹಣ, ಸಂಪಾದನೆ ಮಾಡಿದಂತಹ ಹಣ ಅಲ್ಲಿ ಹೇಗೆ ವಿನಿಯೋಗ ಆಗತ್ತೆ, ಆ ವಿನಿಯೋಗಕ್ಕೆ ಕೂಡ ಅವನು ಅಲೋ ಮಾಡೋದಿಲ್ಲ. ಸೊ ಹಿಸ್ ಮೇನ್ ಇಂಟ್ರೆಸ್ಟ್ ಏನು ಅಂತಂದ್ರೆ, ಸುಮ್ಮನೆ ಸಂಪಾದನೆ ಮಾಡ್ತಾ ಇರುವಂತಹದ್ದು, ತಾನೂ ಉಪಯೋಗಿಸೋದಿಲ್ಲ, ಬೇರೆಯವರ ಉಪಯೋಗಕ್ಕೂ ಅದನ್ನು ಕೊಡೋದಿಲ್ಲ. ಆದರೆ ಎಷ್ಟು ದಿನ ಈ ತರ ನಡೆಯುತ್ತೆ? ಕೂಡಿಟ್ಟ ಹಣ ಅನ್ನುವಂತಹದ್ದು ಮುಂದೆ ಯಾರೋ ಅದನ್ನು ನೋಡ್ತಾರೆ, ಆ ಹಣ ಅಲ್ಲಿ ಸಂಗ್ರಹ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಆ ಕೂಡಿಟ್ಟ ಹಣವನ್ನ ಸಂಪಾದನೆ ಮಾಡ್ತಾ ಇರುವಂತಹ ವ್ಯಕ್ತಿ ತಾನು ಅದನ್ನು ಉಪಯೋಗಿಸ್ತಾ ಇಲ್ಲ, ಬೇರೆಯವ್ರಿಗೂ ಅದನ್ನು ಕೊಡ್ತಾ ಇಲ್ಲ ಅನ್ನುವಂತಹದನ್ನ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಅದನ್ನ ಅಬ್ಸರ್ವ್ ಮಾಡ್ತಾನೆ.
ಸೊ ಮುಂದೆ ಏನಾಗುತ್ತೆ, ತಾನು ಕೂಡಿಟ್ಟಂತಹ ಹಣವನ್ನು ಬೇರೆ ಯಾರೋ ಅದನ್ನು ಭೋಗಿಸ್ತಾರೆ, ಉಪಯೋಗಿಸ್ತಾರೆ. ತಾನು ಕಷ್ಟಪಟ್ಟು ಸಂಪಾದಿಸಿದಂತಹ ಜೇನನ್ನು ಹೇಗೆ ಆ ಜೇನು ಹುಳ ಉಪಭೋಗ ಮಾಡೋದಿಲ್ಲ, ಆ ರೀತಿಯಲ್ಲಿ ಒಬ್ಬ ಲೋಭಿ ಮನುಷ್ಯ ಬಹಳ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ. ಹೇಗೆ ಒಂದು ಜೇನು ನೊಣ ಸಾವಿರಾರು ಹೂವುಗಳ ಬಗ್ಗೆ ಬಳಿ ಹೋಗುತ್ತೆ, ಹೋಗಿ ಸ್ವಲ್ಪ ಸ್ವಲ್ಪವಾಗಿ ಮಕರಂದವನ್ನು ಹೀರುತ್ತೆ. ಮಕರಂದವನ್ನು ಹೀರಿ ಏನು ಮಾಡುತ್ತವೆ, ನೇರವಾಗಿ ಜೇನುಗೂಡಿಗೆ ಬರುತ್ತೆ. ಜೇನುಗೂಡಿಗೆ ಬಂದು ತಾನು ಸಂಗ್ರಹ ಮಾಡಿದಂತಹ ಮಕರಂದವನ್ನು ಅಲ್ಲಿ ಜೋಪಾನವಾಗಿ ಅವು ಇಡುತ್ತವೆ. ಆ ರೀತಿಯಲ್ಲಿ ಈ ಲೋಭಿ ಮನುಷ್ಯ ಕೂಡ ಬಹಳ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ. ಸಂಪಾದನೆ ಮಾಡಿದಂತಹ ಹಣವನ್ನು ತಾನು ತನ್ನ ಉಪಯೋಗಕ್ಕೂ ಉಪಯೋಗಿಸ್ಕೊಳ್ಳೋದಿಲ್ಲ, ಬೇರೆಯವರ ಉಪಯೋಗಕ್ಕೂ ಅದು ಸಿಗುವಂತೆ ಮಾಡೋದಿಲ್ಲ. ಕೊನೆಗೆ ಅದು ಏನಾಗತ್ತೆ ಅಂತಂದರೆ, ತಾನು ಸಂಪಾದನೆ ಮಾಡಿದಂತಹ ಹಣ ಮುಂದೆ ಯಾರೋ ಒಬ್ಬ ಅದು ತನ್ನ ಉಪಯೋಗಕ್ಕೆ ಅದನ್ನು ಉಪಯೋಗಿಸ್ಕೋತಾನೆ. ಅಂದರೆ ಅವನು ಕೂಡ ಈ ಹೇಗೆ ಜೇನು ಹುಳ ಅನ್ನುವಂತಹದ್ದು ತಾನು ಅದನ್ನು ಉಪಯೋಗಿಸಿಕೊಳ್ಳದೆ ಅದರಿಂದ ವಂಚಿತವಾಗತ್ತೆ, ಈ ಮನುಷ್ಯ ಕೂಡ ಆ ರೀತಿಯಲ್ಲಿ ವಂಚಿತನಾಗ್ತಾನೆ. ಜೇನು ಸಂಗ್ರಹ ಮಾಡುವಂತಹದ್ದು ಕೂಡ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂದರೆ ಈಗಿನ ಕಾಲದಲ್ಲಿ ಜೇನು ಕೃಷಿ ಅಂತಲೇ ಇದೆ. ಜೇನು ಕೃಷಿ ಅಂತ ಹೇಳಿ ಜೇನು ಸಾಗಾಣಿಕೆ ಮಾಡಿ ಅದನ್ನೇ ಒಂದು ಕಸುಬು ಅಂತ ಹೇಳಿ ಆ ಕಸುಬಿನ ಮೂಲಕ ಸಂಪಾದನೆಗೆ ಅದನ್ನು ಆ ಮಾರ್ಗವನ್ನು ಉಪಯೋಗಿಸ್ತಾರೆ. ಅಂದರೆ ಹಿಂದೆ ಬಹಳ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಜೇನು ಸಂಗ್ರಹಣೆ ಅಂತ ಹೇಳಿದಾಗ ಆ ಜೇನು ಸಂಗ್ರಹಣೆಗಾಗಿ ಕಾಡು ಮೇಡು ಎಲ್ಲ ಅಲಿಬೇಕಾಗತ್ತೆ. ಆ ಕಾಡು ಮೇಡಿನಲ್ಲಿ ಅಲಿದ್ರೂ ಕೂಡ ಆ ಜೇನುಗೂಡುಗೂ ಅಷ್ಟು ಸುಲಭವಾಗಿ ಮನುಷ್ಯನ ಕೈಗೆ ಸಿಗೋ ಹಾಗೆ ಎಲ್ಲೋ ಒಂದು ಕಡೆ ಅದು ಕಟ್ಟಿರೋದಿಲ್ಲ. ಯಾವುದೋ ದೊಡ್ಡ ಮರದ ತುಟ್ಟ ತುದಿಯಲ್ಲಿ ಯಾವ ಕಾರಣಕ್ಕೂ ಕೂಡ ಮನುಷ್ಯ ಹೋಗಿ ಆ ಜೇನುಗೂಡಿಗೆ ಕೈ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎತ್ತರದಲ್ಲಿ ಎಲ್ಲೋ ಈ ಜೇನುಗೂಡು ಕಟ್ಟತ್ತೆ. ಅಥವಾ ನಾವು ಇವತ್ತು ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿ ತುಟ್ಟ ತುದಿನಲ್ಲಿ ಟಾಪ್ ಫ್ಲೋರ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಹೋಗಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಂತಂದಾಗ ಎಲ್ಲೋ ತುಟ್ಟ ತುದಿನಲ್ಲಿ ಆ ಗೂಡು ಕಟ್ಟಿರುತ್ತೆ, ಅಲ್ಲಿ ಮನುಷ್ಯ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜೇನುಗಳು ಆ ರೀತಿ ಗೂಡು ಕಟ್ಟುತ್ತೆ. ಆದರೆ ಈ ಜೇನು ಸಂಗ್ರಹ ಮಾಡೋನು ಏನು ಮಾಡ್ತಾನೆ ಅಂತಂದರೆ, ಹೀಗೆ ಕಾಡು ಮೇಡು ಎಲ್ಲ ಅಲದು ಎಲ್ಲಿ ಜೇನು ಗೂಡು ಕಟ್ಟಿರುತ್ತೆ ನೋಡಿ ಅಲ್ಲಿ ಆ ಒಂದು ಹೊಗೆ ಅಥವಾ ಬೇರೆ ಇನ್ಯಾವುದೋ ಒಂದು ಮಾರ್ಗದಿಂದ ಹೋಗಿ ಆ ಜೇನುಗೂಡನ್ನು ಕೆಡವಿ ಅಲ್ಲಿ ಸಂಗ್ರಹವಾಗಿರುವಂತಹ ಜೇನನ್ನು ತಗೋತಾನೆ. ಆ ಜೇನು ಹುಳುಗಳನ್ನು ಓಡಿಸ್ತಾನೆ. ಓಡಿಸಿ ಅವನು ಜೇನು ಸಂಗ್ರಹ ಮಾಡ್ತಾನೆ. ಜೇನು ಸಂಗ್ರಹ ಮಾಡುವವನು ಕೂಡ ಅದನ್ನು ಉಪಯೋಗಿಸೋದಿಲ್ಲ, ಅದನ್ನು ಮಾರಾಟ ಮಾಡ್ತಾನೆ. ಅಂತಂದರೆ ಇಲ್ಲಿ ಅವಧೂತರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾಟ್ ಈವನ್ ದ ಪರ್ಸನ್ ಹೂ ಕಲೆಕ್ಟ್ಸ್ ದಿ ಜೇನು ಫ್ರಮ್ ದಿ ಜೇನುಗೂಡು, ಹಿ ವಿಲ್ ಆಲ್ಸೋ ನಾಟ್ ಟೇಸ್ಟ್ ದಿ ಜೇನು, ಹಿ ವಿಲ್ ಸೆಲ್ ಇಟ್. ಒಬ್ಬ ಲೋಭಿ ಮನುಷ್ಯ ತಾನು ಸಂಪಾದನೆ ಮಾಡಿದಂತಹ ಹಣವನ್ನು ಆ ಲೋಭ ಬುದ್ಧಿಯ ಕಾರಣದಿಂದ ತನ್ನ ಉಪಯೋಗಕ್ಕೂ ಕೂಡ ಅದು ಸಿಗೋದಿಲ್ಲ. ಮೂರನೆಯ ವ್ಯಕ್ತಿ ಹೇಗೆ ಜೇನು ಸಂಗ್ರಹ ಮಾಡೋವನು ಬಹಳ ಕಷ್ಟಪಟ್ಟು ಅದನ್ನು ಆ ಜೇನನ್ನು ಸಂಗ್ರಹ ಮಾಡಿದ ನಂತರ ಹಣಕ್ಕಾಗಿ ಅವನು ಅದನ್ನು ಮಾರಿದಾಗ ಹಣ ಕೊಟ್ಟು ಪರ್ಚೇಸ್ ಮಾಡೋವನು ಅದನ್ನು ಉಪಯೋಗಿಸ್ತಾನೆ. ಸಂಗ್ರಹ ಮಾಡಿದವನು ಕೂಡ ಆ ಜೇನನ್ನು ಉಪಯೋಗಿಸೋದಿಲ್ಲ. ಒಬ್ಬ ಲೋಭಿ ಮನುಷ್ಯ ಈ ರೀತಿಯಲ್ಲಿ ಬಹಳ ಕಷ್ಟಪಟ್ಟು ತಾನು ಸಂಪಾದನೆ ಮಾಡಿದ ಹಣವನ್ನು ಮುಂದೆ ಅನ್ಯರ ಪಾಲಾಗುವಂತೆ ಅದನ್ನು ಬರೀ ಕೂಡಿಡುವುದರಲ್ಲಿ ಅವನು ತೃಪ್ತಿಯನ್ನು ಪಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಅವಧೂತರು, ಹಣ ಸಂಪಾದನೆ ಮಾಡಿ ಕೂಡಿಟ್ಟುವವನ ಮನೆಯಲ್ಲಿ ಸಿದ್ಧವಾದಂತಹ
ಆಹಾರವನ್ನ ಅಥವಾ ವೈಭೋಗವನ್ನ ಇನ್ಕ್ಲೂಡಿಂಗ್ ದಿ ಸನ್ಯಾಸಿ, ಅನೇಕರು ಬೇರೆ ಬೇರೆಯವರೆಲ್ಲ ಉಪಯೋಗಿಸ್ತಾರೆ. ಯಾಕೆ ಅಂತಂದ್ರೆ ಈವನ್ ಇನ್ಕ್ಲೂಡಿಂಗ್ ದ ಸನ್ಯಾಸಿ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಒಬ್ಬ ಸನ್ಯಾಸಿ ಆದವನು ಅವನ ಪ್ರಕಾರ ಈ ಹಣ ಅನ್ನುವಂತಹದ್ದು ಇಟ್ ಈಸ್ ಫಾರ್ ಸದ್ವಿನಿಯೋಗ, ಅದು ಎಲ್ಲರ ಉಪಯೋಗಕ್ಕೆ. ಸಂಪಾದನೆ ನೀನು ಮಾಡಿರಬಹುದು ಅಥವಾ ಮತ್ತೊಬ್ಬ ಮಾಡಿರಬಹುದು, ಆದರೆ ಸದ್ವಿನಿಯೋಗ ಅಂತಂದಾಗ ಅದು ಅನೇಕರ ಉಪಯೋಗಕ್ಕೆ ಬರಬೇಕು. ದಟ್ ಈಸ್ ಮನಿ. ಅದಕ್ಕೆ ಹಣ ಅಂತ ಹೇಳಿದಾಗ ಅದು ಸದಾ ಚಲಾವಣೆಯಲ್ಲಿರಬೇಕು. ಸೊ ಒಬ್ಬ ಸನ್ಯಾಸಿ ಕೂಡ ಹೀಗೆ ಯಾರೋ ಕೂಡಿಟ್ಟಂತಹ ಎಲ್ಲೋ ಸಿದ್ಧವಾದಂತಹ ಆಹಾರವನ್ನ ಇನ್ಕ್ಲೂಡಿಂಗ್ ದಿ ಸನ್ಯಾಸಿ ಉಪಯೋಗಿಸ್ತಾನೆ. ಆದರೆ ಲೋಭಿ ಮನುಷ್ಯ ಅದನ್ನು ಕೂಡ ಉಪಯೋಗಿಸೋದಿಲ್ಲ. ಸೊ ಒಂದು ಜೇನುಗೂಡು, ಜೇನು ನೊಣ, ಈ ಗೂಡಿನಲ್ಲಿ ಮಕರಂದವನ್ನ ಹೂವಿನಿಂದ ಹೂವಿಗೆ ಹಾರಿ ಬಹಳ ಕಷ್ಟಪಟ್ಟು ಸಂಗ್ರಹಿಸಿ ಕಲೆಕ್ಟ್ ಮಾಡಿ, ಆದರೆ ಜೇನು ಸಂಗ್ರಹ ಮಾಡೋವನು ಆ ಗೂಡನ್ನು ಕೆಡವಿ ಅಲ್ಲಿ ಸಂಗ್ರಹವಾಗಿರುವಂತಹ ಜೇನನ್ನ ಮತ್ತೊಬ್ಬನಿಗೆ ಹಣಕ್ಕಾಗಿ ಮಾರ್ತಾನೆ. ಸಂಗ್ರಹ ಮಾಡಿದವನು ಕೂಡ ಆ ಜೇನನ್ನು ಉಪಯೋಗಿಸೋದಿಲ್ಲ, ಮತ್ತೊಬ್ಬ ಮೂರನೇ ವ್ಯಕ್ತಿ ಅದನ್ನು ಉಪಯೋಗಿಸ್ತಾನೆ. ಆ ರೀತಿ ಯಾರೋ ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನ ಮತ್ಯಾರೋ ಅದನ್ನು ಉಪಯೋಗಿಸುವಂತಹದ್ದು. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ಎ ಜೇನುಕಾರ ಅಂತಂದ್ರೆ ಜೇನು ಸಂಗ್ರಹ ಮಾಡುವವನು. ಅವನು ಜೇನಿನಿಂದ ತನ್ನ ಬದುಕನ್ನ ಕಟ್ಕೊಳ್ಳುವಂತಹವನು. ಅಂತಹವನನ್ನ ಮಧುಹ ಅಂತ ಹೇಳ್ತಾರೆ. ಮಧುಹ ಅಂತಂದ್ರೆ ಮತ್ತೊಂದು ಅರ್ಥ ಜೇನನ್ನ ನಾಶ ಮಾಡುವವನು ಅನ್ನೋ ಅರ್ಥ ಕೂಡ ಬರುತ್ತೆ. ಕಷ್ಟಪಟ್ಟು ಈ ಜೇನು ನೊಣ ಅನ್ನುವಂತಹದ್ದು ಜೇನನ್ನ ಸಂಗ್ರಹಿಸುತ್ತೆ, ಮತ್ತಷ್ಟು ಕಷ್ಟಪಟ್ಟು ಈ ಮನುಷ್ಯ ಅದನ್ನ ಕಲೆಕ್ಟ್ ಮಾಡ್ತಾನೆ, ಆದರೆ ಅದನ್ನ ಮತ್ಯಾರೋ ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಒಬ್ಬ ಲೋಭಿಯ ಬದುಕು ಇದಕ್ಕಿಂತ ಭಿನ್ನವಾಗಿಲ್ಲ. ತನ್ನ ಹಣವನ್ನ ತಾನೂ ಉಪಯೋಗಿಸೋದಿಲ್ಲ, ಮತ್ತೊಬ್ಬರ ಉಪಯೋಗಕ್ಕೂ ಅವನು ಅದನ್ನ ಕೊಡೋದಿಲ್ಲ. ಸೊ ಇಲ್ಲಿ ಇದರಿಂದ ಕಲಿತಂತಹ ಪಾಠ ಏನು ಅಂತಂದ್ರೆ, ಭಗವಂತ ನಮ್ಮ ಪಾಲಿಗೆ ಅಂತ ಕೊಟ್ಟಿರುವಂತಹದ್ದನ್ನ ನಾವು ಉಪಯೋಗಿಸಿಕೊಂಡು ನಮ್ಮ ಉಪಯೋಗಕ್ಕೆ ಬಂದ ನಂತರ ಅಲ್ಲಿ ಉಳಿದದ್ದನ್ನ ಮತ್ತಷ್ಟನ್ನ ಉಪಯೋಗವಿರುವವರಿಗೆ ಅದನ್ನ ಕೊಡಬೇಕು. ದಟ್ ಈಸ್ ಕಾಲ್ಡ್ ಸದ್ವಿನಿಯೋಗ. ಇಲ್ಲಿ ಈ ಒಂದು ಸ್ವಭಾವವನ್ನ, ಅಭ್ಯಾಸವನ್ನ ಒಬ್ಬ ಮನುಷ್ಯ ಕಲ್ತ್ಕೊಳ್ದೆ ಹೋದರೆ ಜೇನು ಸಂಗ್ರಹಿಸಿದವನ ಜೇನನ್ನ ಮತ್ಯಾರೋ ಉಪಭೋಗಿಸುವಂತೆ ತಾನು ಸಂಪಾದಿಸಿದಂತಹ ಹಣ ಅದರ ಸದ್ವಿನಿಯೋಗವನ್ನು ಮಾಡದೆ ಹೋದರೆ ಮತ್ಯಾರೋ ಅದನ್ನು ಉಪಯೋಗಿಸ್ಕೊತಾರೆ. ಆದ್ದರಿಂದ ಭಗವಂತ ನಮ್ಮ ಪಾಲಿಗೆ ಕೊಟ್ಟಿದ್ದಾನೆ ಅಂತಂದರೆ ನಮಗಾಗಿ ಉಳಿದ ನಂತರ ಆ ಉಳಿದಿದ್ದನ್ನು ಮತ್ತೊಬ್ಬರಿಗೂ ಸಿಗೋ ಹಾಗೆ ನಾವು ಮಾಡಬೇಕು. ಇಂತಹ ಪಾಠವನ್ನು ನಾನು ಈ ಜೇನು ಸಂಗ್ರಹಕಾರನಿಂದ ನಾನು ಕಲಿತೆ ಅಂತ ಹೇಳಿ, ಆ ನಂತರ ಅವರು ಹೇಳ್ತಾರೆ, ಮುಂದೆ ನಾನು ಒಂದು ಜಿಂಕೆಯಿಂದ ಕೂಡ ಪಾಠವನ್ನು ಕಲಿತೆ ಅಂತ ಹೇಳ್ತಾರೆ. ಗ್ರಾಮ್ಯ ಗೀತಂ ನ ಶೃಣುಯಾತ್ ಯತಿರ್ವನಚರಃ ಕ್ವಚಿತ್ ಶಿಕ್ಷೇತ ಹರಿಣಾತ್ ಬದ್ಧಾತ್ ಮೃಗಯೋಗೀರ್ ಗೀತ ಮೋಹಿತಾತ್. ಭಗವಾನ್ ದತ್ತಾತ್ರೇಯ ಹೀಗೆ ಒಬ್ಬರ ನಂತರ ಮತ್ತೊಬ್ಬರಲ್ಲಿ, ಅನೇಕರಲ್ಲಿ ಹೇಗೆ ತಾನು ಜ್ಞಾನವನ್ನು ಸಂಪಾದಿಸಿದೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಹೀಗೆ ಒಬ್ಬರಾದ ಮೇಲೆ ಸಿಕ್ಕ ಪ್ರತಿ ಅವಕಾಶ, ಪ್ರತಿಯೊಬ್ಬರಿಂದ ಕೂಡ ಅವರು ಜ್ಞಾನವನ್ನು ಕಲಿತಾ ಇದ್ದಾರೆ ಅಂತಂದ್ರೆ ಇಟ್ ಶೋಸ್ ದಿ ಪವರ್ ಆಫ್ ಅಬ್ಸರ್ವೇಷನ್ ಆಫ್ ಗುರು ದತ್ತಾತ್ರೇಯ. ಯಾಕೆಂತಂದ್ರೆ ಎದುರಾದ ಪ್ರತಿ ವ್ಯಕ್ತಿ, ಪ್ರತಿ ಸನ್ನಿವೇಶಗಳಲ್ಲಿ ಅವರು ಪಾಠವನ್ನು ಕಲಿತಾ ಇದ್ದಾರೆ ಅಂತಂದ್ರೆ ಆ ಎದುರಿಗಿರುವಂತಹದ್ದು ಅದೇನೇ ಆಗಲಿ, ಆ ಒಂದು ಸಿಚುಯೇಷನ್ ಅಲ್ಲಿ ಕೊಡುವಂತಹ ಅನುಭವದ ಮೂಲಕ ಪಾಠವನ್ನು ಕಲಿಬಹುದು ಅನ್ನುವಂತಹ ಸೂಕ್ಷ್ಮವನ್ನ ತಿಳಿಯುವಂತಹ ಆ ಒಂದು ತಾಳ್ಮೆ, ಜಾಣ್ಮೆ ಗುರು ದತ್ತಾತ್ರೇಯನಲ್ಲಿ ಇದೆ. ಅದನ್ನು ಅವರು ತಿಳಿಸ್ತಾ ಬಂದಿದ್ದಾರೆ.
ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಮೊದಲನೇದಾಗಿ ನನಗೆ ಜ್ಞಾನ ಬೇಕು ಅನ್ನುವಂತಹ ಒಂದು ಹಂಬಲ ಇರಬೇಕು, ಆಸೆ ಇರಬೇಕು. ಮತ್ತೊಂದು ಏನು ಅಂತಂದರೆ, ಸಿಕ್ಕ ಪ್ರತಿ ಅವಕಾಶಗಳನ್ನು ನಮ್ಮದಾಗಿಸ್ಕೋಬೇಕು. ಸೊ ದಟ್ ಈಸ್ ಕಾಲ್ಡ್ ಇಂಟೆಲಿಜೆನ್ಸ್, ಜಾಣ್ಮೆ. ಹೀಗೆ ಅವರು ತಮ್ಮ 24 ಗುರುಗಳಿಂದ ಕಲಿಬೇಕಾದಂತಹ ಎಲ್ಲ ಪಾಠವನ್ನು ಕಲಿತ ನಂತರ ಮತ್ತೆ ಏನಾದರೂ ಅವಕಾಶ ಇದೆ ಅಂತಂದರೆ ನಾನು ಮತ್ತೆ ಅಗೇನ್ ಐ ಆಮ್ ರೆಡಿ ಟು ಲರ್ನ್. ಯಾಕೆಂತಂದ್ರೆ ಅದಕ್ಕೆ ಲರ್ನಿಂಗ್ ಈಸ್ ಎ ಪ್ರೋಸೆಸ್, ಅದಕ್ಕೆ ಎಂಡ್ ಅನ್ನುವಂತಹದ್ದೇ ಇಲ್ಲ, ನಿರಂತರ ಅಂತ ಹೇಳ್ತಾರೆ. ಜ್ಞಾನ ಅನ್ನುವಂತಹದ್ದು ಅದಕ್ಕೆ ಅದು ಇಷ್ಟು ಮಾತ್ರ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಕಲಿತಷ್ಟು ಜ್ಞಾನ ಅನ್ನುವಂತಹದ್ದು ಜಾಸ್ತಿ ಆಗ್ತಾನೇ ಹೋಗುತ್ತೆ. ಸೊ ಹೀಗೆ ಇಲ್ಲಿ ಅವರು ಹೇಳ್ತಾರೆ, ಜಿಂಕೆಯಿಂದ ನಾನು ಏನು ಕಲಿತೆ, ಹೇಗೆ ಕಲಿತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಸಾಮಾನ್ಯವಾಗಿ ಜಿಂಕೆಯನ್ನ ಬೇಟೆಯಾಡಬೇಕು ಅಂತಂದ್ರೆ, ಬೇಟೆಯಾಡ್ತಿದ್ದಂತಹ ಆಗಿನ ಕಾಲದಲ್ಲಿ ಜಿಂಕೆಯನ್ನು ಎಸ್ಪೆಷಲಿ ಬೇಟೆ ಆಡಬೇಕು ಅಂತಂದರೆ ಅದಕ್ಕೆ ಬೇರೆಯದೇ ರೀತಿಯಲ್ಲಿ ಅದನ್ನು ಬೇಟೆ ಆಡ್ತಾ ಇದ್ರು. ಜಿಂಕೆಯ ಬೇಟೆನೇ ಆಗಬೇಕು ಅಂತಂದರೆ ಆ ಬೇಟೆಗಾರರು ಅನುಸರಿಸ್ತಾ ಇದ್ದಂತಹ ಮಾರ್ಗ ಯಾವುದು ಅಂತಂದರೆ, ಇದೊಂದು ಪ್ರಾಚೀನ ಕಲೆ, ಸುಲಭವಾದ ಸರಳವಾದ ಮೆಥಡ್. ಜಿಂಕೆಯನ್ನು ಹಿಡಿಬೇಕು ಅಂತಂದರೆ ದಿಸ್ ಇಸ್ ದ ವೆರಿ ಈಸಿಯೆಸ್ಟ್ ಮೆಥಡ್. ಏನು ಅಂತಂದರೆ, ಥ್ರೂ ಗುಡ್ ಮ್ಯೂಸಿಕ್, ಮಧುರವಾದ ಸಂಗೀತ. ಆ ಮಧುರವಾದ ಸಂಗೀತ ಅಂತಂದಾಗ ಅದು ಕೊಳಲು ವಾದನ ಇರಬಹುದು, ಚರ್ಮವಾದ್ಯ ಇರಬಹುದು, ತಂತಿವಾದ್ಯ ಇರಬಹುದು, ಅಥವಾ ಕೆಲವೊಮ್ಮೆ ತಾವೇ ಮಧುರವಾಗಿ ತಮ್ಮ ಕಂಠದ ಮೂಲಕ ಹಾಡನ್ನು ಹೇಳಿ ಆ ಮೂಲಕ ಜಿಂಕೆಯನ್ನು ಬೇಟೆ ಆಡ್ತಾ ಇದ್ರು. ಇದು ಹೇಗೆ ಸಾಧ್ಯ ಅಂತಂದ್ರೆ, ಜಿಂಕೆ ಅಂತ ಹೇಳಿದಾಗ ಜಿಂಕೆಗೆ ಒಂದು ವೀಕ್ನೆಸ್ ಇದೆ. ಏನು ಅಂತಂದ್ರೆ, ಆ ಜಿಂಕೆ ಸಂಗೀತಕ್ಕೆ ಮನಸೋಲತ್ತು. ಸಂಗೀತದ ಆಕರ್ಷಣೆಗೆ ಒಳಗಾದಂತಹ ಜಿಂಕೆ ತನ್ನನ್ನೇ ತಾನು ಮರೆತು ಬಿಡುತ್ತೆ. ಇದು ಜಿಂಕೆಯ ಈ ಒಂದು ವೀಕ್ನೆಸ್ ನಮ್ಮ ಪ್ರಾಚೀನ ಬೇಟೆಗಾರರಿಗೆ ಗೊತ್ತಾಗುತ್ತೆ. ಜಿಂಕೆಯನ್ನು ಹಿಡಿಬೇಕು ಅಂತಂದ್ರೆ ಅದರ ವೀಕ್ನೆಸ್ ಏನು ಅಂತಂದ್ರೆ, ಅದು ಸಂಗೀತಕ್ಕೆ ಆಕರ್ಷಣೆಯ ಒಳಗಾಗಿ ಆ ಸಂಗೀತ ಎಲ್ಲಿದೆ ಅಲ್ಲಿ ಜಿಂಕೆ ಎನ್ನುವಂತಹದ್ದು ತನ್ನನ್ನು ತಾನು ಮರೆಯತ್ವೆ ಎನ್ನುವುದು ಈ ಬೇಟೆಗಾರರಿಗೆ ಗೊತ್ತಾಗುತ್ತೆ. ಸೊ ಈ ಮೂಲಕ ಬೇಟೆಗಾರರು ಜಿಂಕೆಯನ್ನು ಬೇಟೆ ಆಡ್ತಾ ಇದ್ರು. ಈ ಜಿಂಕೆ ಅಂತಂದಾಗ ಯಾವುದೋ ಕಾಡಿನ ಎಲ್ಲೋ ಮೂಲೆಯಲ್ಲಿ ಅದು ಹುಲ್ಲು ಮೇಯ್ತಾ ಇರುತ್ತೆ. ಅಪ್ಪಿತಪ್ಪಿ ಆ ಸಂದರ್ಭದಲ್ಲಿ ಜಿಂಕೆಯ ಕಿವಿಗೆ ಏನಾದರೂ ಈ ಒಂದು ಮಧುರವಾದ ಸಂಗೀತ ಅದರ ಕಿವಿಯನ್ನು ಹೋಗಿ ತಲುಪಿದಾಗ ಆ ಜಿಂಕೆ ಅಲ್ಲಿ ತಿಂತಾ ಇರುತ್ತೆ. ತನ್ನ ಚಟುವಟಿಕೆಯನ್ನ ಅಂತಂದ್ರೆ ಆ ಹುಲ್ಲು ಮೇಯ್ತಾ ಇರುವಂತಹ ಆ ಸಂದರ್ಭದಲ್ಲಿ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ಬಿಡುತ್ತದೆ. ಅರ್ಧಕ್ಕೆ ನಿಲ್ಲಿಸಿ ಇಟ್ ಪೇಸ್ ಮೋರ್ ಅಟೆನ್ಷನ್ ಟು ಲಿಸನ್ ಟು ದಿ ಮ್ಯೂಸಿಕ್. ಜಿಂಕೆಗೆ ಏನು ಅಂತಂದ್ರೆ ಮ್ಯೂಸಿಕ್ ಈಸ್ ಎವ್ರಿಥಿಂಗ್. ಇದು ನಮಗೆ ಅರ್ಥ ಆಗೋದಿಲ್ಲ, ಬಟ್ ಜಿಂಕೆಗೆ ತನ್ನದೇ ಆದ ರೀತಿಯಲ್ಲಿ ಆ ಮ್ಯೂಸಿಕ್ನ ಅದು ಎಂಜಾಯ್ ಮಾಡ್ತಾ ಇರುತ್ತೆ. ಎಷ್ಟು ಎಂಜಾಯ್ ಮಾಡತ್ವೆ ಜಿಂಕೆಗಳು ಆ ಮ್ಯೂಸಿಕ್ನ ಅಂತಂದ್ರೆ ತಮ್ಮನ್ನ ತಾವು ಮರೆತು ಬಿಡುತ್ತವೆ. ಸಂಗೀತ ಅದರ ಆಕರ್ಷಣೆ ಈ ಜಿಂಕೆಗೆ ಅಷ್ಟು ದೊಡ್ಡ ವೀಕ್ನೆಸ್. ಅದು ಏನೇ ಗಂಡಾಂತರ ಬಂದು ಒದಗಿದ್ರೂ ಪರವಾಗಿಲ್ಲ, ರೈಟ್ ನೌ ಐ ಆಮ್ ಲಿಸ್ನಿಂಗ್ ಟು ದಿ ಮ್ಯೂಸಿಕ್ ಆ್ಯಂಡ್ ಲೆಟ್ ಮೀ ಕಂಟಿನ್ಯೂ ಟು ಲಿಸನ್ ಟು ಇಟ್. ಅದು ಏನಾರ ಆಗಲಿ, ಈ ಒಂದು ಆಟಿಟ್ಯೂಡು ಜಿಂಕೆಗೆ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಸಂಗೀತದ ಆಕರ್ಷಣೆಗೆ ಒಳಗಾಗಿ ಈ ಜಿಂಕೆ
ಬಹಳ ಅಪಾಯಕಾರಿಯಾದ ಸನ್ನಿವೇಶವನ್ನು ತಮ್ಮ ಮೇಲೆ ಎಳ್ಕೊಳ್ಳುತ್ತವೆ. ಅದನ್ನ ಇಲ್ಲಿ ಅವಧೂತರು ಅಭ್ಯಾಸ ಮಾಡಿದ್ದಾರೆ. ಅವರು ಹೇಳ್ತಾರೆ, ಗ್ರಾಮ್ಯ ಗೀತಂ ನ ಶೃಣುಯಾತ್. ಗ್ರಾಮ್ಯ ಗೀತಂ ಮೀನ್ಸ್ ಅಂತಂದ್ರೆ ಸಂಗೀತ. ವಾಟ್ ಈಸ್ ಸಂಗೀತ? ವಾಟ್ ಈಸ್ ಮ್ಯೂಸಿಕ್? ದ ಪರ್ಪಸ್ ಆಫ್ ಸಂಗೀತ ಈಸ್ ದಟ್ ವಿಚ್ ಬ್ರಿಂಗ್ಸ್ ಸಮ್ಯಕ್ ಗೀತಂ. ಸಮ್ಯಕ್ ಗೀತಂ ಈಸ್ ಕಾಲ್ಡ್ ಸಂಗೀತಂ. ಬಿಕಾಸ್ ಆಫ್ ಸಂಗೀತಂ, that which brings internal balance is called Sangeeta or music. Internal balance ಅದರ ಕಾರಣದಿಂದ again that brings the ಗೀತಂ. ಹೇಗೆ ಅಂತಂದ್ರೆ, ಒಬ್ಬ ನುರಿತ ಸಂಗೀತಗಾರ ಏನು ಮಾಡ್ತಾನೆ, ಅವನ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅವನ ಇಂಟರ್ನಲ್ ಬ್ಯಾಲೆನ್ಸ್ ಚೆನ್ನಾಗಿದ್ದಾಗ ಅಂತಂದರೆ, ಅವನ ಮನಸ್ಥಿತಿ ತುಂಬ ಚೆನ್ನಾಗಿದ್ದಾಗ, ಉದಾಹರಣೆಗೆ ಆ ಬೆಳಗಿನ ಸಮಯದಲ್ಲಿ ಅವನು ಆ ಸೂರ್ಯನ ಎಳೆ ಬಿಸಿಲು, ಎಳೆ ಕಿರಣಗಳನ್ನು ಬಹಳ ಸಂತೋಷದಿಂದ ಅನುಭವಿಸ್ತಾ ಇದ್ದಾಗ, ಆ ಒಂದು ವಾತಾವರಣಕ್ಕೆ ಅನುಕೂಲವಾಗುವಂತೆ ಆ ಬೆಳಗಿನ ಹಿತಕರವಾದ ಸೂರ್ಯನ ಕಿರಣ, ಅದರ ಸ್ಪರ್ಶ, ಅದನ್ನು ಅನುಭವಿಸ್ತಾ ಆ ಸಂದರ್ಭದಲ್ಲಿ ಕೆಲವು ವಿಶೇಷವಾದ ರಾಗಗಳನ್ನು ಅವನು ತನ್ನಿಂದ ಹೊರಗಡೆ ತರ್ತಾನೆ. ಹಾಗೆ ಹೊರತರುವಂತಹ ಸಂದರ್ಭದಲ್ಲಿ ಅಲ್ಲಿ ಉದಯವಾಗಿದ್ದು ಒಂದು ಬ್ಯೂಟಿಫುಲ್ ರಾಗ. ಸೊ ದಟ್ ಪರ್ಟಿಕ್ಯುಲರ್ ರಾಗ ಇಸ್ ಕಾಲ್ಡ್ ಉದಯ ರಾಗ. ಹೀಗೆ ಇಂಟರ್ನಲ್ ಬ್ಯಾಲೆನ್ಸ್ ಚೆನ್ನಾಗಿದ್ದ ಕಾರಣದಿಂದ ಆ ಮೂಲಕ ಹೊರಬರುವಂತಹದ್ದು ಇಸ್ ಕಾಲ್ಡ್ ಗೀತ. ಸೊ ಇಲ್ಲಿ ಗ್ರಾಮ್ಯ ಗೀತಂ ನ ಶೃಣುಯಾತ್, ನ ಶೃಣುಯಾತ್ ಅಂತ ಹೇಳಿರೋದ್ರಿಂದ ದ ಮ್ಯೂಸಿಕ್ ದಟ್ ವಿಚ್ ಡಿಸ್ಟರ್ಬ್ಸ್ ಅಸ್ ಶುಡ್ ಬಿ ಕೆಪ್ಟ್ ಅವೇ ಅಂತ ದತ್ತಾತ್ರೇಯ ಭಗವಾನ್ ಹೇಳ್ತಾ ಇದ್ದಾರೆ. ಯಾವ ಮ್ಯೂಸಿಕ್ ನಿನಗೆ ಡಿಸ್ಟರ್ಬ್ ಮಾಡತ್ತೆ ಅಂತಹದ್ದನ್ನು ನೀನು ಕೇಳುವಂತಹ ಅಗತ್ಯವೇ ಇಲ್ಲ. ಡೋಂಟ್ ಲಿಸನ್ ಟು ಇಟ್. ನ ಶೃಣುಯಾತ್. ಎಸ್ಪೆಷಲಿ ಯತಿಹಿ ವನಚರಃ ಕ್ವಚಿತ್. ಯಾರಿಗೆ ತಮ್ಮ ಆಂತರ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನುವಂತಹ ಆಸೆ ಇರುತ್ತೆ, ಅಂತಹವರು ಎಂದಿಗೂ ಕೂಡ ಈ ಒಂದು ಪ್ರವೋಕೇಟಿವ್ ಮ್ಯೂಸಿಕ್, ಆ ಪ್ರವೋಕೇಟಿವ್ ಮ್ಯೂಸಿಕ್ನ ಇಲ್ಲಿ ಗ್ರಾಮ್ಯ ಗೀತಂ ಅಂತ ಹೇಳ್ತಾರೆ. ಸೊ ಈ ಪ್ರವೋಕೇಟಿವ್ ಮ್ಯೂಸಿಕ್ನ ಅವ್ರು ಕೇಳಲೇಬಾರ್ದು. ನ ಶೃಣುಯಾತ್, ಅದರಿಂದ ದೂರ ಇರಬೇಕು ಅವರು. ಎಸ್ಪೆಷಲಿ ಸಾಧನೆ ಮಾಡುವಂತಹ ಒಬ್ಬ ಸಾಧಕ, ಬಿಕಾಸ್ he should maintain the purity within. ಆ ಒಂದು ಪ್ಯೂರಿಟಿ ತನ್ನ ಆಂತರ್ಯದಲ್ಲಿ ಇರಬೇಕು ಅಂತಂದಾಗ ಡಿಸ್ಟರ್ಬ್ ಆಗುವಂತಹದ್ದು ಅಥವಾ ಪ್ರೊವೊಕೇಟಿವ್ ಆಗುವಂತಹ ಮ್ಯೂಸಿಕ್ ಇಂದ ಒಂದು ದೂರ ಇರಬೇಕಾಗತ್ತೆ. ಸೊ ನಿಜವಾದ ಅರ್ಥದಲ್ಲಿ ಮ್ಯೂಸಿಕ್, ಸಂಗೀತ ಅಂತಂದ್ರೆ, it has got a capacity that it will take you to the core of your heart. ಸಂಗೀತ ಅಂತಂದ್ರೆ ಏನು ಅಂತಂದ್ರೆ, ಅದು ನಿನ್ನನ್ನ ಅಂತರಂಗ ಅಂತ ನಾವು ಹೇಳ್ತೀವಿ, ಹೃದಯಾಂತರಂಗ ಅಂತ ಹೇಳ್ತೀವಿ. ಇಟ್ ವಿಲ್ ಟೇಕ್ ಯು ಟು ದಿ ಕೋರ್ ಆಫ್ ಯುವರ್ ಹಾರ್ಟ್ ಅಂತಂದ್ರೆ, ನೀನು ಅಂತ ಹೇಳಿದಾಗ ದ ಸೋರ್ಸ್, ಎಲ್ಲಿ ಅದು ನಾನು ಅನ್ನುವ ಒಂದು ಪ್ರಜ್ಞೆಯನ್ನು ನಮಗೆ ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಹೃದಯ. ಸೊ ಹೃದಯ ಅಂತಂದ್ರೆ ಸೆಂಟರ್, ಕೋರ್. ಸೊ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಇಟ್ ಈಸ್ ಓನ್ಲಿ ಥ್ರೂ ಮ್ಯೂಸಿಕ್. ಓನ್ಲಿ ಮ್ಯೂಸಿಕ್ ಕ್ಯಾನ್ ಟೇಕ್ ಯು ದೇರ್. ಸೊ ದಟ್ ಈಸ್ ದ ರಿಯಲ್ ಮ್ಯೂಸಿಕ್. ಸೊ ಅಂತಹ ಸಂಗೀತ ಸಿಕ್ಕಿದಾಗ ನಾವು ನಮ್ಮ ಎಲ್ಲವನ್ನ ನಾವು ಮರೆತು ಅದರಲ್ಲಿ ಲೀನವಾಗಿ ಹೋಗಿರ್ತೀವಿ.
ಸಂಗೀತ ಕೇಳ್ತಾ ಕೇಳ್ತಾ ನಾನು ಮೈ ಮರೆತಿದ್ದೆ ಅಂತ ಹೇಳ್ತೀವಿ. ಸಂಗೀತದಲ್ಲಿ ನಾನು ಲೀನವಾಗಿ ಹೋಗಿದ್ದೆ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ಇಟ್ ವಿಲ್ ಮೇಕ್ ಮೀ ಟು ಫರ್ಗೆಟ್ ದಿ ವರ್ಲ್ಡ್. ಸೊ ಇಟ್ ಈಸ್ ಕಾಲ್ಡ್ ಸಮ್ಯಕ್ ಗೀತಂ. ಸಮ್ಯಕ್ ಗೀತಂ ಈಸ್ ಸಂಗೀತ. ಆದರೆ ಗ್ರಾಮ್ಯ ಗೀತ ಅಂತ ಹೇಳಿದಾಗ ಅದು ಇಟ್ಸ್ ಪ್ರೊವೊಕೇಟಿವ್, ಇಟ್ ವಿಲ್ ಡಿಸ್ಟರ್ಬ್ ಅಸ್, ಅದು ಇಟ್ ವಿಲ್ ಟೇಕ್ ಅಸ್ ಅವೇ ಫ್ರಮ್ ದಿ ಕೋರ್ ಆಫ್ ದಿ ಹಾರ್ಟ್. ಅದರಿಂದ ಅಂತಹ ಗ್ರಾಮ್ಯ ಗೀತೆಯನ್ನು ನ ಶೃಣುಯಾತ್, ಕೇಳುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಗ್ರಾಮ್ಯ ಗೀತೆಗೆ ಇಂತಹ ಒಂದು ಶಕ್ತಿ ಇಲ್ಲ, ಹೃದಯದ ಹತ್ತಿರಕ್ಕೆ ಕರ್ಕೊಂಡೋಗುವಂತಹ ಶಕ್ತಿ ಇಲ್ಲ. ಅದರಿಂದ ಅಂತಹದ್ದನ್ನು ಕೇಳಬೇಡ. ಪ್ರಾಚೀನ ಕಾಲದಲ್ಲಿ ಈ ಬೇಟೆಗಾರರೆಲ್ಲ ಏನು ಮಾಡ್ತಾ ಇದ್ರು, ಜಿಂಕೆಯನ್ನು ಹಿಡಿಬೇಕು ಅಂತ ಹೇಳಿದಾಗ ಆ ಜಿಂಕೆಯ ವೀಕ್ನೆಸ್ ಅವರಿಗೆ ಗೊತ್ತಿರೋದ್ರಿಂದ ಏನು ಮಾಡ್ತಾರೆ, ಆ ಜಿಂಕೆ ಯಾವ ಒಂದು ಸಂಗೀತಕ್ಕೆ ಆಕರ್ಷಣೆ ಆಗತ್ತೆ ಅಂತಹ ಮ್ಯೂಸಿಕ್ನ ಮೂಲಕ, ಅದು ಚರ್ಮವಾದ್ಯ ಆಗಿರಬಹುದು, ತಂತಿವಾದ್ಯ ಆಗಿರಬಹುದು, ಅಥವಾ ಅವರೇ ಅವರ ಕಂಠಸಿರಿಯಿಂದ ಹೊರತರುವಂತಹ ಒಂದು ಜಿಂಕೆಗೆ ಮಧುರವಾದಂತಹ ಸಂಗೀತ ಆಗಿರಬಹುದು, ಆ ಒಂದು ಸಂಗೀತ ಜಿಂಕೆಗೆ ಸಿಗೋ ಹಾಗೆ ಮಾಡಿದಾಗ ಜಿಂಕೆ ಈ ಕಾರಣದಿಂದ ತನ್ನನ್ನು ತಾನು ಮರೆತು ಬಿಡುತ್ತೆ. ಆಗ ಇಟ್ ಈಸ್ ಈಸಿ ಫಾರ್ ದ ಹಂಟರ್. ಅವನೇನು ಮಾಡ್ತಾನೆ, ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಜಿಂಕೆಯನ್ನು ಬೇಟೆ ಆಡ್ತಾನೆ. ಸೊ ಈ ಒಂದು ಮ್ಯೂಸಿಕ್ನ ಅವನು ಮಿಸ್ಯೂಸ್ ಮಾಡ್ಕೋತಾನೆ. ಗ್ರಾಮ್ಯ ಗೀತೆ ಆ ಜಿಂಕೆಗೆ ಇಂತಹ ಒಂದು ಸಂಗೀತ, ಈ ಒಂದು ಸಂಗೀತದ ಆಕರ್ಷಣೆಗೆ ಅದು ತನ್ನನ್ನು ತಾನು ಮರೆತು ಬಿಡುತ್ತೆ ಅನ್ನೋದು ಗೊತ್ತಾದಾಗ ಹಿ ವಿಲ್ ಮಿಸ್ಯೂಸ್ ದಟ್ ಗ್ರಾಮ್ಯ ಗೀತ. ಸೊ ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಮತ್ತು ನಮ್ಮ ಅನುಭವಿಗಳು ಗುರುಗಳಲ್ಲೇ ಏನು ಹೇಳ್ತಾರೆ ಅಂತಂದರೆ, ಯೂಸ್ ದಿ ಇಯರ್ಸ್ ಫಾರ್ ಹಿಯರಿಂಗ್ ಗುಡ್, ದಟ್ ಈಸ್ ರಿಯಲ್ ಶ್ರವಣ. ನಿಜವಾದ ಶ್ರವಣ ಅಂತಂದರೆ, even if you listen to the worst, you can still bring out the best out of the worst. That is real ಶ್ರವಣ. ಶ್ರವಣಕ್ಕೆ ಅಂತಹ ಶಕ್ತಿ ಇದೆ. ಸೊ ಕಿವಿಗಳು ಅಂತ ಹೇಳಿದಾಗ ಇಟ್ ಈಸ್ ಮೆಂಟ್ ಫಾರ್ ದಿಸ್ ಟೈಪ್ ಆಫ್ ಶ್ರವಣ. ಅದರಿಂದ ಕೇಳಿಸ್ಕೋಬೇಕು ಅಂತಂದರೆ ಅಂತಹ ಒಂದು ಕೆಟ್ಟ ಆಪರ್ಚುನಿಟಿನಲ್ಲೂ ಕೂಡ ಯು ಶುಡ್ ಬ್ರಿಂಗ್ ದ ಬೆಸ್ಟ್ ಔಟ್ ಆಫ್ ಇಟ್. ದಟ್ ಈಸ್ ರಿಯಲ್ ಶ್ರವಣ. ಅದರಿಂದ ಇಲ್ಲಿ ಮುಖ್ಯವಾದ ಅಡ್ವೈಸ್ ಏನು ಅಂತಂದರೆ, ಗ್ರಾಮ್ಯ ಗೀತಂ ನ ಶೃಣುಯಾತ್. ಒಂದು ನಿಗ್ರಹದ ಬುದ್ಧಿ ನಿನಗೆ ಇಲ್ಲ ಅಂತಂದಾಗ ಕಠಿಣವಾದ ಸಮಸ್ಯೆಗಳ ಕಡೆಗೆ ನಿನ್ನ ಕತ್ತನ್ನು ಹೊರಳಿಸಬೇಡ. ನಿನಗೆ ಅವುಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇಲ್ಲ ಅಂತಂದ ಮೇಲೆ ಅವುಗಳ ಕಡೆಗೆ ನೀನು ಗಮನವನ್ನು ಹರಿಸಬಾರದು. ನಮ್ಮ ಶಾಂತಿ ಮಂತ್ರ ಕೂಡ ಅದನ್ನು ಹೇಳುತ್ತೆ, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಯಾಕೆಂತಂದರೆ ಈ ಎಸ್ಪೆಷಲಿ ಕಿವಿ, ಉದಾಹರಣೆಗೆ ಕಣ್ಣು ಅಂತ ಹೇಳಿದಾಗ, ಕಣ್ಣುಗಳ ವಿಚಾರಕ್ಕೆ ಬಂದಾಗ ಕೆಲವುಗಳನ್ನು ನೋಡಬಾರದು ಅಂತ ಹೇಳ್ತಾರೆ. ಹಾಗೆ ನೋಡೋದ್ರಿಂದ ನೀನು ವೀಕ್ ಆಗ್ತೀಯ ಅಥವಾ ಅದರ ಆಕರ್ಷಣೆಗೆ ಒಳಗಾಗ್ತೀಯ. ಎಸ್ಪೆಷಲಿ ಜಗತ್ತಿನ ವಸ್ತುಗಳು ಅಂತ ಹೇಳಿದಾಗ ಸೆನ್ಸ್ ಆರ್ಗನ್ಸ್, ಎಸ್ಪೆಷಲಿ ಕಣ್ಣು, ಯಾವಾಗ ಒಂದು ಜಗತ್ತಿನ ಒಂದು ವಸ್ತುವನ್ನು ನೋಡುತ್ತೆ ಆ ಕೂಡಲೇ ಆ ವಸ್ತುವಿನ ಆಕರ್ಷಣೆಗೆ ಒಳಗಾಗಿ ಅದು ನನಗೆ ಬೇಕು ಅಂತ ಹೇಳುತ್ತೆ. ಹೀಗೆ ಹೊರ ಪ್ರಪಂಚಕ್ಕೆ ನಮ್ಮನ್ನು ಪರಿಚಯ ಮಾಡದೆ ನಮ್ಮ ಇಂದ್ರಿಯಗಳು. ಅದರಿಂದ ಕಣ್ಣುಗಳ ವಿಚಾರಕ್ಕೆ ಬಂದಾಗ ಕೆಲವುಗಳನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ವಿ ಕ್ಯಾನ್ ಕ್ಲೋಸ್ ದಿ ಐಸ್. ಕಣ್ಣುಗಳನ್ನ ಮುಚ್ಕೊಂಡ್ರೆ ಅವು ನಮಗೆ ಕಾಣೋದೇ ಇಲ್ಲ. ಆದರೆ ಕಿವಿ ಅಂತ ಹೇಳಿದಾಗ ಆ ರೀತಿ ಅಲ್ಲಿ ಶಬ್ದ ಇದೆ ಅಂತ ಹೇಳಿದಾಗ ಕಿವಿಗಳನ್ನು ಮುಚ್ಕೊಳ್ಳೋಕ್ಕಾಗೋದಿಲ್ಲ. ಕಣ್ಣುಗಳನ್ನು ಮುಚ್ಕೊಂಡಾಗ ಹೇಗೆ ಕೆಲವುಗಳು ಕಾಣೋದಿಲ್ಲ, ಆ ರೀತಿಯಲ್ಲಿ ಕಿವಿಗಳನ್ನು ಮುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶ್ರವಣ ಅಂತ ಹೇಳಿದಾಗ ಬಿ ವೆರಿ ಕೇರ್ಫುಲ್. ಗ್ರಾಮ್ಯ ಗೀತಂ ನ ಶೃಣುಯಾತ್. ಇಂತಹ ಒಂದು ಸೂಕ್ಷ್ಮವಾದ ಪಾಠವನ್ನು ನಾನು ಜಿಂಕೆಯಿಂದ ಕಲಿತೆ. ಸೊ ಈ ಅರ್ಥದಲ್ಲಿ ಜಿಂಕೆಯ ವೀಕ್ನೆಸ್ ಏನು ಅನ್ನೋಂತಹದ್ದು ಗೊತ್ತಾಯಿತು.
ಜಿಂಕೆ ಆ ಒಂದು ಗ್ರಾಮ್ಯ ಗೀತೆಗೆ ಮನಸೋತು ತನ್ನ ನಾಶಕ್ಕೆ ತಾನೇ ಕಾರಣವಾಗತ್ತೆ. ಆದರೆ ಜಿಂಕೆಗೆ ಅದು ಗೊತ್ತಾಗಲಿಲ್ಲ. ಆದರೆ ಜಿಂಕೆಯನ್ನು ಅಭ್ಯಾಸ ಮಾಡಿದಾಗ ನಾನು ಆ ಸೂಕ್ಷ್ಮವನ್ನು ಜಿಂಕೆಯಿಂದ ಕಲಿತೆ. ಸೊ ಜಿಂಕೆ ಈಸ್ ಮೈ ಗುರು. ಜಿಂಕೆನ ನಾನು ಗುರು ಅಂತ ಕರಿತೀನಿ. ಆದರೆ ಗುರು ಬಂಧನಕ್ಕೆ ಒಳಗಾಯಿತು. ನನಗೆ ಈ ಒಂದು ಪಾಠ ಸಿಕ್ತು. ಆದ್ರಿಂದ ಒಬ್ಬ ಸನ್ಯಾಸಿ, ವನಚರಹ, ವನವಾಸಿ, ಯೋಗಿ ಅಂತ ಹೇಳ್ತಾರೆ, ಸಂತ ಅಂತ ಹೇಳ್ತಾರೆ, ಅವನು ಎಂದೂ ಕೂಡ ವಿಷಯ ಸಂಬಂಧಿ ಗ್ರಾಮ್ಯ ಗೀತೆಯನ್ನು ಕೇಳಲೇಬಾರದು. ವಿಷಯ ಸಂಬಂಧಿ ಅಂತಂದರೆ ಜಗತ್ತಿನ ಯಾವುದೇ ಒಂದು ವಸ್ತು ವಿಷಯಗಳಿಗೆ ಅವುಗಳ ಆಸೆಗೆ ಒಳಗಾಗಬಾರ್ದು. ಅವುಗಳು ಆಸೆ ಪಡುವಂತಹ ಏನೇ ಆಗಿರಲಿ ಅಂತಹ ಅದಕ್ಕೆ ತನ್ನ ಇಂದ್ರಿಯ ಸೋಲು ಹಾಗೆ ಅವನು ಆಗಬಾರ್ದು. ಒಬ್ಬ ವ್ಯಾಧ ಅಂತಂದರೆ ಹಂಟರ್, ಅವನ ಹಾಡಿನಿಂದ ಮೋಹಿತವಾಗಿ ಬಂಧಿತವಾಗುವ ಜಿಂಕೆಯಿಂದ ನಾನು ಈ ಒಂದು ಪಾಠವನ್ನು ಕಲಿತೆ ಅಂತ ಭಗವಾನ್ ದತ್ತಾತ್ರೇಯ ಹೇಳ್ತಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.